ರಾಗದ ಬಾನಲಿ ಭಾವದ ಬಣ್ಣ ಕೇಳಿರಿ ಎಲ್ಲರೂ ಸವಿ ಸವಿ ಕಲರವ ಅನುದಿನ. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ರೇಡಿಯೋ ನಿನಾದ, ರೇಡಿಯೋ ನಿನಾದ, ರೇಡಿಯೋ ನಿನಾದ, ರೇಡಿಯೋ ನಿನಾದ. ಕೇಳಿ ಕೇಳಿ ಜನಗಳೇ, ಕಿವಿಯ ತೆರೆದು ಕೇಳಿ, ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ, ಕಿವಿಯ ತಡೆಯಬೇಡಿ. ರೇಡಿಯೋ ನಿನಾದ 90.4 FM. ಇದು ರೇಡಿಯೋ ನಿನಾದ 90.4 FM. ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಅರ್ಥಶಾಸ್ತ್ರ. ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ರಾಜು ಎ ಅವರು. ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಜು ಅಂತ ಹೇಳಿ, ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು ಒಂದು 15 ವರ್ಷಗಳಿಂದ ಅರ್ಥಶಾಸ್ತ್ರದ ಉಪನ್ಯಾಸಕನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಾರ್ಚ್ ತಿಂಗಳಲ್ಲಿ ಈ ವಾರ್ಷಿಕ ಪರೀಕ್ಷೆ ಎನ್ನುವಂಥದ್ದು ಶುರುವಾಗುತ್ತೆ. ಹಾಗಾಗಿ ನಮ್ಮ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ದುಕೊಂಡು ನೀವು ಈ ವಾರ್ಷಿಕ ಪರೀಕ್ಷೆಗೆ ಹೇಗೆ ನೀವು ತಯಾರಿಯನ್ನು ಮಾಡಿಕೊಳ್ಬೇಕು, ಅಂದರೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಉದ್ದೇಶದಿಂದ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿದ್ದೇನೆ. ನಮ್ಮಲ್ಲಿ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಅಂತ ತಗೊಂಡ್ರೆ 2 ಭಾಗಗಳನ್ನಾಗಿ ನಾವು ವಿಂಗಡಿಸ್ಕೊಳ್ತೇವೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ 2 ಭಾಗಗಳನ್ನಾಗಿ ಮಾಡ್ಕೊಳ್ತೇವೆ. ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ನಾವು 2 ಭಾಗಗಳನ್ನಾಗಿ ಮಾಡ್ಕೊಳ್ತೇವೆ. 2 ಪುಸ್ತಕಗಳಿಂದ ಸೇರಿ, ಬುಕ್ಸಿಂದ ಸೇರಿ ನಮಗೆ ಒಟ್ಟು 11 ಚಾಪ್ಟರ್ಸ್ ಬರ್ತವೆ, 11 ಚಾಪ್ಟರ್ಸ್ ಬರ್ತವೆ. ಅದರಲ್ಲಿ ಪಾರ್ಟ್ ಎ ಯಲ್ಲಿ 5 ಚಾಪ್ಟರ್ ಬರ್ತವೆ, ಪಾರ್ಟ್ ಬಿ ಯಲ್ಲಿ 6 ಚಾಪ್ಟರ್ ಬರ್ತವೆ. ಹಾಗಾಗಿ ಈ ಪಾರ್ಟ್ ಎ ಯಲ್ಲಿ ಮತ್ತು ಪಾರ್ಟ್ ಬಿ ಯಲ್ಲಿ ಇರುವಂಥ ಒಟ್ಟು 11 ಚಾಪ್ಟರ್ ಏನಿದ್ದಾವೆ, ಈ 11 ಚಾಪ್ಟರ್ಲಿ ಯಾವುದೆಲ್ಲ ಚಾಪ್ಟರ್ಸ್ಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಯಾವ ಚಾಪ್ಟರ್ಸನ್ನು ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಎಂಬುದರ ಬಗ್ಗೆ ಮೊದಲಿಗೆ ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ಕೊಳ್ತಾ ಹೋಗ್ತೇನೆ. ನಮ್ಮಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂತ ಏನಿದೆ, ಪಾರ್ಟ್ ಎಲ್ಲಿ ಒಟ್ಟು 5 ಚಾಪ್ಟರ್ಸ್ ಇದ್ದಾವೆ. ಅದರಲ್ಲಿ ಇಂಟ್ರಡಕ್ಷನ್ ಟು ಎಕನಾಮಿಕ್ಸ್ ಅಂತ ಉಂಟು, ಮೈಕ್ರೋ ಎಕನಾಮಿಕ್ಸ್ ಅಂತ ಉಂಟು, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಉಂಟು, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಉಂಟು, ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳುಂಟು, ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿ ಒಟ್ಟು 5 ಚಾಪ್ಟರ್ಸನ್ನು ನಾವು ಪಾರ್ಟ್ ಎಲ್ಲಿ ನಾವು ನೋಡ್ತೇವೆ. ಹಾಗೆ ಪಾರ್ಟ್ ಬಿ ಯಲ್ಲಿ ಇಂಟ್ರಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್, ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ, ದೆನ್ ಓಪನ್ ಎಕಾನಮಿ ಅಂತ ಹೇಳಿ ಪಾರ್ಟ್ ಬಿ ಯಲ್ಲಿ ಒಟ್ಟು 6 ನಾವು ಚಾಪ್ಟರ್ಸನ್ನು ನಾವು ನೋಡ್ತೇವೆ. ಇಲ್ಲಿ ಒಂದು ವಿಷಯವನ್ನು ಏನು ಗಮನಿಸಬೇಕಂತ ಅಂತ ಹೇಳಿದರೆ, ನಮಗೆ PU ಬೋರ್ಡ್ನ ನಿರ್ದೇಶನದಂತೆ ಒಂದು ಚಾಪ್ಟರ್ನ ನಾವು ಇಷ್ಟು ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕಂತೇಳಿ ಇರುತ್ತೆ. ಒಟ್ಟು ನಾವು 120 ಹಾರ್ಸ್ ಅಥವಾ 121 ಹಾರ್ಸಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಈ 11 ಚಾಪ್ಟರ್ಸನ್ನು ನಾವು ಕಂಪ್ಲೀಟ್ ಮಾಡ್ತೇವೆ ಒಂದು ವರ್ಷದಲ್ಲಿ. ಹಾಗಾಗಿ ನಿಮಗೆ ಏನು ಮಾಡ್ತಾರಂತ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಒಂದು ಗಮನಿಸಬೇಕು, ನಮಗೇನು ಅಲಾಟೆಡ್ ಹಾರ್ಸ್ ಅಂತೇಳಿ ಇರುತ್ತೆ 120 ಅಥವಾ 121 ಹಾರ್ಸ್ ಅಂತೇಳಿ ಏನು ಅಲಾಟೆಡ್ ಹಾರ್ಸನ್ನು ಕೊಡ್ತಾರೆ, ಅದೇ ರೀತಿಯಲ್ಲಿ ನಿಮಗೇನು ಮಾಡ್ತಾರೆ ಅಂತ ಹೇಳಿದ್ರೆ 121 ಮಾರ್ಕ್ಸ್ಗೆ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿ ಕೊಡ್ತಾರೆ ನಿಮಗೆ. ಈಗ ನಮಗೆ ಮೈಕ್ರೋ ಎಕನಾಮಿಕ್ಸ್ ಅಂತ ತಗೊಂಡ್ರೆ, ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ಇಂಟ್ರಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ಏನು ನಮಗೆ ಮೊದಲ ಚಾಪ್ಟರ್ನ ಕೊಟ್ಟಿದ್ದಾರೆ, ಆ ಚಾಪ್ಟರ್ ನಾವು 6 ಗಂಟೆಯಲ್ಲಿ ಮುಗಿಸ್ಬೇಕಂತ ಹೇಳ್ತಾರೆ. ಹಾಗೆ 6 ಮಾರ್ಕ್ಸಿಗೆ ಆ ಒಂದು ಚಾಪ್ಟರಿಂದ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಸೊ ಹಾಗೆ ಪ್ರತಿ ಚಾಪ್ಟರ್ನ ಇಷ್ಟು ಗಂಟೆಯಲ್ಲಿ ಮುಗಿಸ್ಬೇಕಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಗಂಟೆಯನ್ನು ಕೊಟ್ಟಿದ್ದಾರೆ, ಈಗ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ ಪಾರ್ಟಿಯಲ್ಲಿ ಸೆಕೆಂಡ್ ಚಾಪ್ಟರ್ನ ತಗೊಂಡ್ರೆ ಅದನ್ನು 20 ಹಾರ್ಸಲ್ಲಿ ಕಂಪ್ಲೀಟ್ ಮಾಡಬೇಕಂತ ಹೇಳ್ತಾರೆ. 20 ಮಾರ್ಕ್ಸಿಗೆ ಸಹ ಕ್ವಶನ್ಸನ್ನು ಅದೇ ಚಾಪ್ಟರಿಂದ ಕೇಳ್ತಾರೆ. ಫಸ್ಟ್ ಚಾಪ್ಟರ್ಗೆ 6 ಮಾರ್ಕಿಂದ ಕ್ವಶನ್ ಕೇಳಿದರೆ 6 ಮಾರ್ಕ್ಸ್ ಅಷ್ಟು, ಸೆಕೆಂಡ್ ಚಾಪ್ಟರಿಂದ ನಿಮಗೆ 20 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಸೊ ಹಾಗೆ ಪ್ರತಿ ಚಾಪ್ಟರ್ಸಿಂದ ಇಷ್ಟಿಷ್ಟು ಮಾರ್ಕಿಗೆ ಕ್ವಶನ್ಸನ್ನು ಕೇಳಬೇಕಂತೇಳಿ ವೆಯ್ಟೇಜನ್ನು ಕೊಟ್ಟಿರ್ತಾರೆ. ಹಾಗೆ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಸಹ ಇರುವಂಥದ್ದು 121 ಹರ್ಸ್. ಹಾಗೆ ನಮಗೆ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಲಿಕ್ಕೆ ಇರುವಂಥದ್ದು ಸಹ 121 ಮಾರ್ಕ್ಸ್ ಅಷ್ಟು ನಾವು ಕ್ವಶನ್ಸನ್ನು ಒಂದು ಕ್ವಶನ್ ಪೇಪರಲ್ಲಿ ನಾವು ಕೇಳಬೇಕಾಗ್ತದೆ.
ನೀವು ಗಮನಿಸಬೇಕಿರ್ತಕ್ಕಂಥ ವಿಷಯ ಏನಂತ ಅಂತ ಹೇಳಿದ್ರೆ, ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೊಡ್ತಾರೆ ಎನ್ನುವಂಥದ್ದನ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಗಮನಿಸಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ನೀವು ಟಾಪರ್ಸ್ ಅಂತೇಳಿ ತಗೊಂಡ್ರೆ ಟಾಪರ್ಸ್ ಎಲ್ಲ ರೀತಿಯಲ್ಲಿ ವರ್ಕೌಟ್ ಮಾಡ್ತಾರೆ. ಯಾವ ಚಾಪ್ಟರ್ಸ್ ಇದ್ದಾವೆ, ಯಾವ ಚಾಪ್ಟರ್ಸಿಂದ ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾರೆ, ಬ್ಲೂ ಪ್ರಿಂಟ್ ಏನಿದೆ ಆ ಬ್ಲೂ ಪ್ರಿಂಟನ್ನು ತಗೊಳ್ಳುವಂಥದ್ದು, ಓಲ್ಡ್ ಕ್ವಶನ್ ಪೇಪರ್ಸನ್ನು ತಗೊಳ್ಳುವಂಥದ್ದು, ಎಲ್ಲ ರೀತಿಯಲ್ಲಿ ಪೂರ್ವ ತಯಾರಿಗಳನ್ನು ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಸಾಮಾನ್ಯ ಮಕ್ಕಳಿಗೆ ಇದರ ಒಂದು ಪರಿಜ್ಞಾನ ಇರೋದಿಲ್ಲ. ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾರೆ, ಈ ಒಂದು ಪರಿಜ್ಞಾನ ಹೆಚ್ಚು ಅಂದರೆ ಸಾಮಾನ್ಯ ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಸಾಮಾನ್ಯ ಮಕ್ಕಳಿಗೆ ಒಂದು ತಿಳಿ ಹೇಳುವುದೇನಂತ ಹೇಳಿದ್ರೆ, ಬ್ಲೂ ಪ್ರಿಂಟ್ ಅಂತ ಏನು ಕೊಟ್ಟಿರ್ತಾರೆ, ದಯವಿಟ್ಟು ಬ್ಲೂ ಪ್ರಿಂಟನ್ನು ನೀವು ಗಮನಿಸಬೇಕು. ಆ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿಗೆ ನಾವು ಕ್ವಶನ್ಸನ್ನು ಕೇಳ್ತೇವೆ ಎನ್ನೋದನ್ನು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ನಾನು ಸ್ವಲ್ಪ ಕಿವಿ ಮಾತನ್ನು ಹೇಳುವಂಥದ್ದು, ದಯವಿಟ್ಟು ಸಾಮಾನ್ಯ ವಿದ್ಯಾರ್ಥಿಗಳು ನೀವು ಕೇಳ್ತಾ ಇದ್ರೆ ಈ ಕಾರ್ಯಕ್ರಮವನ್ನು ದಯವಿಟ್ಟು ಆಲಿಸಿ, ದಯವಿಟ್ಟು ಗಮನಿಸಿ. ಪ್ರತಿ ಚಾಪ್ಟರ್ಸಿಂದ ಇಷ್ಟು ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳಬೇಕಂತೇಳಿ ಕೊಟ್ಟಿರ್ತಾರೆ. ಹಾಗೆಯೇ ನೀವು ಒಂದು ಗಮನಿಸಬೇಕೇನಂತ ಹೇಳಿದ್ರೆ, ಯಾವ ಚಾಪ್ಟರಿಂದ ಹೆಚ್ಚು ಮಾರ್ಕ್ಸಿಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಗಮನಿಸಬೇಕು ಬ್ಲೂ ಪ್ರಿಂಟಲ್ಲಿ. ಹಾಗಾಗಿ ನಾನು ನಿಮಗೆ ಹೇಳೋದಾದರೆ, ಮೈಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಚಾಪ್ಟರ್ ಅಂತ ಏನು ಕೊಟ್ಟಿದ್ದಾರೆ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಏನು ಕೊಟ್ಟಿರ್ತಾರೆ, ಅದರಲ್ಲಿ 20 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳಬೇಕು ಅಂತ ಉಂಟು. 20 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳಬೇಕಂತ ಉಂಟು. ಸೊ ಹಾಗೆ ನಿಮಗೆ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತೇಳಿ ಬರುತ್ತೆ ಥರ್ಡ್ ಚಾಪ್ಟರ್, ಅದರಲ್ಲಿ 10 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾರೆ. ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತೇಳಿ ಉಂಟು ಫೋರ್ತ್ ಚಾಪ್ಟರ್, ಅದರಲ್ಲಿ 11 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ಆ ಒಂದು ಚಾಪ್ಟರಿಂದ ಕೇಳ್ತಾರೆ. ಹಾಗೆಯೇ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿ 5ನೇ ಚಾಪ್ಟರ್ ಉಂಟು, 5th ಚಾಪ್ಟರ್ಲಿ, ಅದರಲ್ಲೂ ಕೂಡ 10 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆಯೇ ನಿಮಗೆ ಪಾರ್ಟ್ ಬಿಗೆ ಬಂದರೆ, ಪಾರ್ಟ್ ಬಿಯಲ್ಲಿ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇನಿದೆ, ಅದರಲ್ಲಿ 5 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಹೇಳಿ ಮತ್ತು ಸೆಕೆಂಡ್ ಚಾಪ್ಟರ್ ಬರುತ್ತೆ ಪಾರ್ಟ್ ಬಿಯಲ್ಲಿ, ಅದರಲ್ಲಿ 17 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಆ ಒಂದು ಚಾಪ್ಟರ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ 17 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ 6 ಮಾರ್ಕ್ಸಿದು ಕ್ವಶನ್ಸನ್ನು ಕೂಡ ಬರುತ್ತೆ, 4 ಮಾರ್ಕಿದು ಕ್ವಶನ್ಸ್ ಬರುತ್ತೆ, 2 ಮಾರ್ಕಿದು ಕ್ವಶನ್ಸ್ ಬರುತ್ತೆ, ಹಾಗೆ 1 ವರ್ಡ್ ಕೂಡ ಕೇಳ್ಬೋದು. ಹಾಗಾಗಿ ಎಲ್ಲ ಮಾದರಿಯ ಪ್ರಶ್ನೆಗಳು ಕೂಡ ಆ ಒಂದು ಚಾಪ್ಟರಿಂದ ರೈಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. 17 ಮಾರ್ಕ್ಸ್ ಅಷ್ಟು ಅಂತ ಹೇಳಿದ್ರೆ, ನೀವು ಆ ಒಂದು ಚಾಪ್ಟರ್ನ ಹೆಚ್ಚು ಫೋಕಸ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ 17 ಮಾರ್ಕ್ಸ್ ಅಂತ ಹೇಳಿದ್ರೆ, ಒಮ್ಮೆ ನೀವು ಗಮನಿಸಬೇಕು, 17 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಆ ಚಾಪ್ಟರ್ಗೆ ನೀವು ಎಷ್ಟು ಮಹತ್ವವನ್ನು ಕೊಡಬೇಕೆನ್ನುವಂಥದ್ದನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಗಮನಿಸಬೇಕು. ಹಾಗೆಯೇ ನೆಕ್ಸ್ಟ್ ನಿಮಗೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಉಂಟು, ಅದರಲ್ಲಿ ನಿಮಗೆ 12 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ಆ ಒಂದು ಚಾಪ್ಟರಿಂದ ಥರ್ಡ್ ಚಾಪ್ಟರಿಂದ ಕೇಳ್ತಾರೆ, ಪಾರ್ಟ್ ಬಿಯಲ್ಲಿ ಥರ್ಡ್ ಚಾಪ್ಟರಿಂದ. ಸೊ ಹಾಗಾಗಿ ಅದಕ್ಕೂ ಕೂಡ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆ ಒಂದು ಚಾಪ್ಟರ್ನ ಓದ್ಕೊಳ್ಬೇಕಾಗ್ತದೆ. ಅದರಲ್ಲಿ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 6 ಮಾರ್ಕಿದು ಕ್ವಶನ್ಸ್ ಕೂಡ ಬರುತ್ತೆ, 4 ಮಾರ್ಕಿದು ಕ್ವಶನ್ಸ್ ಕೂಡ ಬರುತ್ತೆ, 2 ಮಾರ್ಕಿದು ಕ್ವಶನ್ಸ್ ಬರುತ್ತೆ, 1 ವರ್ಡ್ ಕೂಡ ಬರುತ್ತೆ. ಹಾಗಾಗಿ ನೀವು ಅದೆಲ್ಲವನ್ನು ಕೂಡ ಗಮನಿಸ್ಕೊಳ್ಬೇಕು. ಹಾಗೆ ನೆಕ್ಸ್ಟು 10 ಮಾರ್ಕ್ಸ್ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿಯಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಎನ್ನುವಂಥ ಚಾಪ್ಟರ್ಲಿ 8 ಮಾರ್ಕ್ಸಿಗೆ ಬರುತ್ತೆ. ಹಾಗೆಯೇ ಓಪನ್ ಎಕಾನಮಿ ಅಂತೇಳಿ ಕೊನೆಯ ಚಾಪ್ಟರ್ ಇದೆ, ಅದರಲ್ಲಿ 12 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ನಿಮ್ಗೆ ಆ ಒಂದು ಚಾಪ್ಟರಿಂದ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಒಟ್ಟು 121 ಅಂಕಗಳಿಗೆ ಕ್ವಶನ್ ಪೇಪರ್ಸನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ಈ ವರ್ಷ ನೀವು ಬ್ಲೂ ಪ್ರಿಂಟನ್ನು ನೋಡುವಾಗ ಆ ಬ್ಲೂ ಪ್ರಿಂಟಲ್ಲಿ ವೆಯ್ಟೇಜನ್ನು ಮಾತ್ರ ಕೊಟ್ಟಿದ್ದಾರೆ. ಅಂತೇಳಿದರೆ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳ್ಬೋದು ಎನ್ನುವಂಥ ವಿಷಯವನ್ನು ಮಾತ್ರ ನಿಮಗೆ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಬ್ಲೂ ಪ್ರಿಂಟಲ್ಲಿ ನಿಮಗೆ ಶಾರ್ಟ್ ಕ್ವಶನ್ ಅಂತೇಳಿ ಬರುತ್ತೆ, ಶಾರ್ಟ್ ಕ್ವಶನ್ಸ್ ಅಂತೇಳಿ ಬರ್ತವೆ, ಲಾಂಗ್ ಆನ್ಸರ್ ಕ್ವಶನ್ಸ್ ಅಂತೇಳಿ ಬರುತ್ತೆ, ಎಸೆ ಟೈಪ್ ಆಫ್ ಕ್ವಶನ್ಸ್ ಅಂತೇಳಿ ಬರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತೇಳಿ ಬರ್ತವೆ. ಅದರಲ್ಲಿ ಯಾವ ಚಾಪ್ಟರಿಂದ 1 ವರ್ಡ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ, 6 ಮಾರ್ಕ್ಸ್ ಬರುತ್ತೆ ಎನ್ನುವಂಥದ್ದನ್ನು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿಲ್ಲ. ಅದು ಒಂದು ವಿಷಯವನ್ನು ನೀವು ಗಮನಿಸಬೇಕು. ನಿಮಗೆ ವೆಯ್ಟೇಜನ್ನು ಮಾತ್ರ ಕೊಟ್ಟಿದ್ದಾರೆ, ಅಂದರೆ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳ್ತಾರೆ ಎನ್ನುವಂಥ ವೆಯ್ಟೇಜನ್ನು ಮಾತ್ರ ಕೊಟ್ಟಿದ್ದಾರೆ. ಬಿಟ್ಟರೆ ನಿಮಗೆ ಬೇರೆ ಯಾವುದೇ ವಿಷಯವನ್ನು 1 ಮಾರ್ಕಿದ್ದು ಯಾವ್ದು ಬರುತ್ತೆ, 2 ಮಾರ್ಕಿದ್ದು ಯಾವ್ದು ಬರುತ್ತೆ, ಯಾವ ಚಾಪ್ಟರಿಂದ 2 ಮಾರ್ಕಿದ್ದು ಕೊಡ್ತಾರೆ, 1 ಮಾರ್ಕಿದ್ದು ಕೊಡ್ತಾರೆ, ಅಥವಾ 6 ಮಾರ್ಕ್ಸ್ ಕ್ವಶನ್ಸನ್ನು ಯಾವ ಚಾಪ್ಟರಿಂದ ಕೊಡ್ತಾರೆ ಅಥವಾ ಕೊಡಲ್ಲ ಎನ್ನುವಂಥ ಮಾಹಿತಿಯನ್ನು ಕೊಡಲಿಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಆ ಒಂದು ವಿಷಯವನ್ನು ತುಂಬ ಜಾಗರೂಕತೆಯಿಂದ ನೀವು ಗಮನಿಸಬೇಕು. ಮತ್ತು ಬ್ಲೂ ಪ್ರಿಂಟಲ್ಲಿ ಈ ವರ್ಷ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಒಂದು ವಿಷಯ ಎಂತ ಅಂತ ಹೇಳಿದ್ರೆ, ನಿಮಗೆ ನಮ್ಮಲ್ಲಿ ಎಕನಾಮಿಕ್ಸಲ್ಲಿ ನಾವು ತಗೊಳ್ಳೋದಾದರೆ, ಎಕನಾಮಿಕ್ಸಲ್ಲಿ ನಮ್ಮಲ್ಲಿ ಕ್ವಶನ್ ಪೇಪರ್ಸನ್ನು ಹೇಗೆ ತಯಾರು ಮಾಡಿರ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ 1 ವರ್ಡ್ ಕ್ವಶನ್ಸನ್ನು 20 ಮಾರ್ಕ್ಸ್ ಅಷ್ಟು 1 ವರ್ಡ್ ಕ್ವಶನ್ಸನ್ನು ಕೇಳ್ತಾರೆ. ಇನ್ನು ಶಾರ್ಟ್ ಕ್ವಶನ್ಸ್ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕ್ವಶನ್ಸನ್ನು 10 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಇನ್ನು ನಮಗೆ 4 ಮಾರ್ಕ್ಸ್ ಕ್ವಶನ್ಸನ್ನು 9 ಕ್ವಶನ್ಸ್ ಕೊಟ್ಟಿರ್ತಾರೆ.
6 ಮಾರ್ಕಿದು ಕ್ವಶನ್ಸನ್ನು ನಿಮಗೆ 5 ಕೊಟ್ಟಿರ್ತಾರೆ. ಹಾಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಏನು ಬರ್ತವೆ ಅದರಲ್ಲಿ ನಿಮಗೆ 3 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕಂತ ಹೇಳಿದ್ರೆ ನಿಮಗೆ ಈ ಒನ್ ವರ್ಡ್ ಕ್ವಶನ್ಸ್ ಅಂತ ಏನುಂಟು, ಒನ್ ವರ್ಡ್ ಕ್ವಶನ್ಸಲ್ಲಿ ನಾವು 4 ರೀತಿಯ ಒನ್ ವರ್ಡ್ ಕ್ವಶನ್ಸನ್ನು ನೋಡ್ತೇವೆ. ಅದೇನಂತ ಹೇಳಿದ್ರೆ ನಿಮಗೆ ಮೊದಲ 5 ಕ್ವಶನ್ಸ್ ಅಂತ ಏನು ಕೊಡ್ತಾರೆ, ಅದರಲ್ಲಿ ಮೊದಲ 5 ಕ್ವಶನ್ಸ್ ನಿಮಗೆ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಡ್ತಾರೆ, ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡ್ತಾರೆ. ನೀವು ಅದನ್ನು ದಯವಿಟ್ಟು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅಂದರೆ ಆನ್ಸರ್ ಮಾಡುವಾಗ ನೀವು ತುಂಬ ಜಾಗರೂಕತೆಯಿಂದ ನೀವು ಆನ್ಸರ್ ಮಾಡಬೇಕು. ಏನಂತ ಹೇಳಿದರೆ ನೀವು ಒಂದು ಆನ್ಸರನ್ನು ಬರೀತೀರಿ, ಒಂದು 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 5 ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಿ, ಅದು ಸರಿಯಾಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡ್ತೀರಿ. ಎಲ್ಲೋ ಬೈ ಮಿಸ್ಟೇಕ್ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಯಾವುದೋ ಆನ್ಸರ್ ಬರೀಲಿಕ್ಕೆ ಹೋಗಿ ಮತ್ಯಾವುದೋ ಆಪ್ಷನನ್ನು ಬರೆದು ಬಿಡ್ತೀರಿ. ಅಲ್ಲಿ ಒಂದು ಕ್ವಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನಲ್ಲಿ ಈಗ ABCD ಅಂತ ಹೇಳಿ 4 ಆಪ್ಷನ್ ಕೊಡ್ತಾರೆ. ಅದಕ್ಕೆ ಸೆಕೆಂಡ್ ಕ್ವಶನ್ಗೆ ಎಲ್ಲೋ ಆಪ್ಷನ್ A ಸರಿಯಾದ ಉತ್ತರ ಆಗಿರುತ್ತೆ, ನೀವು B ಮಿಸ್ಟೇಕ್ ಬರೆದು ಬಿಡ್ತೀರಿ. ನೀವು A ಬರೆದು ಬಿಟ್ಟು ಕಾಟ್ ಮಾಡಿ ಮತ್ತೆ ನೀವು B ಉತ್ತರವನ್ನು ಬರೀಲಿಕ್ಕೆ ಹೋದರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವರು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ಒಮ್ಮೆ ನೀವು ಬರೆದುಬಿಟ್ಟು ಅದನ್ನು ಚಿದ್ದು ಮಾಡಿ ಮತ್ತೊಮ್ಮೆ ನಾನು ಬರೀತೀನಿ ಅಂತ ಹೇಳಿದರೆ ಸೆಕೆಂಡ್ ಆಪ್ಷನ್ ನೀವೇನು ತಗೊಂಡಿರ್ತೀರಿ, ಸೆಕೆಂಡ್ ಆಯ್ಕೆ ನೀವೇನು ಮಾಡ್ಕೊಳ್ತೀರಿ, ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಸೆಕೆಂಡ್ ಆನ್ಸರನ್ನು ಕನ್ಸಿಡರ್ ಮಾಡೋದಿಲ್ಲ. ಫಸ್ಟು ನೀವು ಏನು ಬರೀತೀರಿ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು ಆನ್ಸರ್ ಮಾಡುವಾಗ ದಯವಿಟ್ಟು ತುಂಬ ಜಾಗರೂಕತೆಯಿಂದ, ಅಂದರೆ MCQ ಕ್ವಶನ್ಸಿಗೆ ಆನ್ಸರ್ ಮಾಡುವಾಗ ಜಾಗರೂಕತೆಯಿಂದ ಆನ್ಸರ್ ಮಾಡಿ. ಅಂದರೆ ಒಮ್ಮೆ ಬರೆದು ಕಾಟ್ ಮಾಡಿ ಮತ್ತೊಮ್ಮೆ ಬರೀತೀನಿ ಅಂತ ಹೇಳಿದ್ರೆ ಅದು ಕನ್ಸಿಡರ್ ಆಗೋದಿಲ್ಲ, ಅದು MCQ ಅಲ್ಲಿ ಮಾತ್ರ. ಮತ್ತು ನಿಮಗೆ MCQ 5 ಕ್ವಶನ್ಸ್ ಕೊಡ್ತಾರೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತೇಳಿ ಕೊಡ್ತಾರೆ, ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತೇಳಿ. ಅದರಲ್ಲಿ 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಆ 5 ಕ್ವಶನ್ಸಿಗೆ ಕ್ವಶನ್ಸ್ ಅಂದರೆ ಮೇಲ್ಭಾಗದಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. 5 ನಿಮ್ಗೆ ಏನು ಕ್ವಶನ್ಸನ್ನು ಕೊಡ್ತಾರೆ, ಅದಕ್ಕೆ 6 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಕ್ವಶನ್ಸನ್ನು ಓದಿಕೊಂಡು ಮೇಲೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನಿದೆ ಅಂದರೆ ಆನ್ಸರ್ ಏನು ಕೊಟ್ಟಿರ್ತಾರೆ, ನೀವು ಸರಿಯಾದ ಕ್ವಶನ್ಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀವು ಬರೀಬೇಕು. ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಮತ್ತೇನಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಬರುವಾಗ ಮ್ಯಾಚ್ ದ ಫಾಲೋಯಿಂಗ್ ಕೊಡ್ತಾರೆ. ಅದು 5 ಮಾರ್ಕಿಗೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಮತ್ತು ಒನ್ ವರ್ಡ್ 1 ಅಂಕದ ಪ್ರಶ್ನೆಗಳನ್ನು 5 ಕೇಳಿರ್ತಾರೆ. ಹಾಗೆ ಫಸ್ಟಿಗೆ ನಿಮ್ಗೆ MCQ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಒನ್ ವರ್ಡ್ ಇರುತ್ತೆ. ಇದು ಒನ್ ವರ್ಡ್ ನಿಮಗೆ ಹೀಗೆ 20 ಕ್ವಶನ್ಸನ್ನು ಕೊಟ್ಟಿರ್ತಾರೆ ನಿಮಗೆ. ಅದರಲ್ಲಿ ನಿಮ್ಗೆ ಯಾವುದೇ ಎಡಿಷನಲ್ ಕ್ವಶನ್ಸನ್ನು ಕೊಟ್ಟಿರೋದಿಲ್ಲ, ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಟ್ಟಿರೋದಿಲ್ಲ. 20 ಕ್ವಶನ್ಸನ್ನು ಕೊಟ್ಟರೆ 20 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಅದರಲ್ಲಿ ಯಾವುದೇ ಬೇರೆ ಆಪ್ಷನ್ ಇರಲ್ಲ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು 10 ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6ಕ್ಕೆ ಮಾತ್ರ ಆನ್ಸರ್ ಮಾಡಲಿಕ್ಕೆ. ಅದರಲ್ಲಿ ನಿಮಗೆ 4 ಕ್ವಶನ್ಸನ್ನು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಒಂದು ವೇಳೆ ನಿಮಗೆ ನೀವು ಓದಿಲ್ಲದೆ ಇರತಕ್ಕಂಥ ಕ್ವಶನ್ಸು ಬರದೆ ಬೇರೆ ಚಾಪ್ಟರಿಂದ ಬಂದಿದ್ದರೆ ಅದನ್ನು ನೀವೆಲ್ಲೋ ಒಂದು ಕಡೆ ಬೇರೆ ಓದಿರ್ತೀರಿ, ಅದು ಕೂಡ ಬಂದಿರ್ಬೋದು. ಹಾಗಾಗಿ ನಿಮಗೆ ಒಂದು ವೇಳೆ ನೀವು ಓದಿಲ್ಲದ್ದು ಬಂದಿಲ್ಲದೇ ಇದ್ದರೆ ನೆಕ್ಸ್ಟು ನಿಮಗೊಂದು ಆಯ್ಕೆ ಕೊಟ್ಟಿರ್ತಾರೆ. ಹಾಗಾಗಿ ನಿಮಗೆ ಅಲ್ಲಿ 2 ಅಂಕದ ಪ್ರಶ್ನೆಗಳನ್ನು 10 ಕೊಟ್ಟಿರ್ತಾರೆ, ನೀವು 6ಕ್ಕೆ ಮಾತ್ರ ಆನ್ಸರ್ ಮಾಡಿದರೆ ಸಾಕು. ನೆಕ್ಸ್ಟು 4 ಮಾರ್ಕಿದು ಕ್ವಶನ್ಸನ್ನು 9 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 5ಕ್ಕೆ ಆನ್ಸರ್ ಮಾಡಬೇಕು. ಹಾಗೆ 6 ಅಂಕದ ಪ್ರಶ್ನೆಗಳನ್ನು ನಿಮ್ಗೆ 5 ಕೊಟ್ಟಿರ್ತಾರೆ, ಅದರಲ್ಲಿ ನೀವು 3ಕ್ಕೆ ಮಾತ್ರ ಆನ್ಸರ್ ಮಾಡಲಿಕ್ಕೆ 2 ಎಕ್ಸ್ಟ್ರಾ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂದರೆ ಯೋಜನಾ ಆಧಾರಿತ ನಿಮಗೆ ಪ್ರಶ್ನೆಗಳಂತೇಳಿ ಕೊಡ್ತಾರೆ. ಕೊನೆಗೆ 3 ನಿಮಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು 2 ಆಯ್ಕೆಯನ್ನು ಮಾಡಿ ನಿಮಗೆ ಯಾವುದಕ್ಕೆ ಸರಿಯಾಗಿ ಉತ್ತರ ಗೊತ್ತುಂಟು ಎನ್ನುವುದನ್ನು ಮೊದಲು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟು ನೀವು ಉತ್ತರವನ್ನು ಬರೆಯಿರಿ ಅಂತ ಹೇಳಿ. ಹೀಗೆ ನಿಮಗೆ ಒನ್ ವರ್ಡ್ ಎಷ್ಟುಂಟು, 2 ಮಾರ್ಕಿದೆಷ್ಟು ಕ್ವಶನ್ಸ್, 4 ಮಾರ್ಕಿದೆಷ್ಟಿರುತ್ತೆ, 6 ಮಾರ್ಕಿದೆಷ್ಟಿರುತ್ತೆ, ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಎಷ್ಟಿರುತ್ತೆ, ಮತ್ತು ನೀವು ಅದಕ್ಕೆ ಎಷ್ಟಕ್ಕೆ ಆನ್ಸರ್ ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹಾಗೆ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಹೋಗ್ತಾ ಹೋದರೆ ಒನ್ ವರ್ಡ್ ಕ್ವಶನ್ಸ್ ನಿಮಗೆ 20 ಮಾರ್ಕಿಗೆ ಇರ್ತದೆ. ಅದರಲ್ಲಿ 20ಕ್ಕೆ 20 ಕೂಡ ನೀವು ಬರೀಬೇಕಾಗ್ತದೆ. ನೆಕ್ಸ್ಟು ನಿಮಗೆ 2 ಮಾರ್ಕಿದು ಕ್ವಶನ್ಸ್ 20 ಮಾರ್ಕಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6ಕ್ಕೆ ಮಾತ್ರ ಬರೀಲಿಕ್ಕಂದರೆ 12 ಮಾರ್ಕ್ ನಿಮಗೆ ಸಿಗುತ್ತೆ. ಮತ್ತು ನಿಮಗೆ 4 ಅಂಕದ ಪ್ರಶ್ನೆಗಳನ್ನು ತಗೊಂಡ್ರೆ 4 ಅಂಕದ ಪ್ರಶ್ನೆಗಳನ್ನು ನಿಮಗೆ 9 ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಬರೀಲಿಕ್ಕಿರುವಂಥದ್ದು 5 ಮಾತ್ರ ಬರೀಲಿಕ್ಕೆ ನಿಮಗೆ 20 ಅಂಕ ಸಿಗುತ್ತೆ. 5ಕ್ಕೆ ನೀವು ಆನ್ಸರ್ ಮಾಡಿದ್ರೆ 20 ಅಂಕ ಸಿಗುತ್ತೆ. ಹಾಗೆ 6 ಮಾರ್ಕಿದ್ದು ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಅಂದರೆ ನಿಮಗೆ 30 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 3 ಕ್ವಶನ್ಸಿಗೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ನಿಮಗೆ 18 ಅಂಕ ಸಿಗುತ್ತೆ. ನೆಕ್ಸ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತೇಳಿ ಬರುವಾಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ನಿಮಗೆ 15 ಅಂಕಗಳಿಗೆ ಕೊಟ್ಟಿರ್ತಾರೆ. ಅಂದರೆ ನೀವು ಅದರಲ್ಲಿ 2 ಕ್ವಶನ್ಸನ್ನು ಮಾತ್ರ ಆನ್ಸರ್ ಮಾಡಲಿಕ್ಕೆ ಒಟ್ಟು ನಿಮಗೆ 10 ಅಂಕ ಸಿಗುತ್ತೆ. ಹಾಗಾಗಿ ಒಟ್ಟು ನಿಮಗೆ 121 ಮಾರ್ಕಿಗೆ ನಿಮಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಇರುವಂಥದ್ದು ಖಾಲಿ 80 ಮಾರ್ಕಿಗೆ ಮಾತ್ರ ನೀವು ಆನ್ಸರ್ ಮಾಡಲಿಕ್ಕೆ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಗಮನಿಸಿ, ನಿಮಗೆ ಬರಲಿಕ್ಕಿರುವಂಥದ್ದು ನಿಮಗೆ 80 ಮಾರ್ಕಿಗೆ ಮಾತ್ರ, ಆದರೆ ನಿಮಗೆ 121 ಮಾರ್ಕಿಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ.
ಹಾಗಾಗಿ ನಿಮಗೆ ಇನ್ನೂ ಕೂಡ ಹಾಗೆ ನೀವು ಕೌಂಟ್ ಮಾಡ್ತಾ ಹೋದರೆ ನಿಮ್ಗೆ ಇನ್ನೂ 41 ಮಾರ್ಕ್ಸ್ ಅಷ್ಟು ಕ್ವಶನ್ಸ್ಗೆ ನಿಮಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ತುಂಬ ನಿಮಗೆ 2 ಮತ್ತು 4 ಮತ್ತು 6 ಮತ್ತು 5 ಅಂಕದ ಪ್ರಶ್ನೆಗಳಲ್ಲಿ ಹೆಚ್ಚುವರಿಯಾಗಿ ನಿಮಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ದಯವಿಟ್ಟು ನೀವು ಅದನ್ನು ಗಮನಿಸಿಕೊಂಡು ನೀವೇನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ಯಾವ ಕ್ವಶನ್ಸಿಗೆ ಆನ್ಸರ್ ಗೊತ್ತುಂಟು ಅದನ್ನು ನೀವು ಮೊದಲೇ ಅದನ್ನು ನೀವು ತಿಳ್ಕೊಂಡು ಆನ್ಸರ್ ಮಾಡ್ತಾ ಹೋಗಬೇಕು. ನಿಮಗೆ ಕ್ವಶನ್ ಪೇಪರ್ಸನ್ನು 15 ನಿಮಿಷ ಮುಂಚಿತವಾಗಿ ಕೊಡ್ತಾರೆ. ನೀವು ಹಾಗಾಗಿ 15 ನಿಮಿಷದಲ್ಲಿ 10 ನಿಮಿಷ ನೀವೇನು ಮಾಡಬೇಕಂತೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ 15 ನಿಮಿಷದಲ್ಲಿ 10 ನಿಮಿಷ ನೀವು ಕ್ವಶನ್ ಪೇಪರ್ಸನ್ನು ಕ್ಲಿಯರಾಗಿ ಓದ್ಕೊಳ್ಬೇಕು. ತುಂಬ ನಿಧಾನವಾಗಿ, ಯಾವ ಹೆದರಿಕೆ ಇಲ್ಲದೆ ಧೈರ್ಯದಲ್ಲಿ ನೀವೇನು ಮಾಡಬೇಕಂತೇಳಿದ್ರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಏನಿದೆ ಆ ಕ್ವಶನ್ ಪೇಪರ್ಸಿನ ಪ್ರಾರಂಭದಿಂದ ಕೊನೆಯವರೆಗೆ ನೀವು ಓದ್ಕೊಂಡು ಹೋಗಿ. ನೀವು ಒಮ್ಮೆ ಕ್ವಶನ್ ಪೇಪರ್ಸಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ಓದ್ಕೊಂಡು ಹೋದರೆ ನಿಮಗೆ ಗೊತ್ತಾಗುತ್ತೆ ನನಗೆ ಯಾವ ಕ್ವಶನ್ಗೆ ಉತ್ತರ ಗೊತ್ತುಂಟು ಎನ್ನುವಂಥದ್ದನ್ನು ಖಾತರಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ನೀವು ಗೊತ್ತಾದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಪಾರ್ಟ್ ನಂಬರ್ ಹಾಕಿ ಕ್ವಶನ್ ನಂಬರ್ ಹಾಕ್ಕೊಂಡು ನಿಮಗೆ ಯಾವ ಪಾರ್ಟಲ್ಲಿ ಯಾವ ಕ್ವಶನ್ ನಂಬರಿಗೆ ಉತ್ತರ ಗೊತ್ತುಂಟು ಅದಕ್ಕೆ ನೀವೇನು ಮಾಡ್ತಾ ಹೋಗಿ ಉತ್ತರವನ್ನು ಬರೀತಾ ಹೋಗಿ. ದಯವಿಟ್ಟು ಗೊತ್ತಿಲ್ಲದೆ ಇರತಕ್ಕಂಥ ಪ್ರಶ್ನೆಗಳಿಗೆ ಯಾರೂ ಕೂಡ ಮೊದಲು ಉತ್ತರವನ್ನು ಬರೆಯೋದಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಮನವಿ, ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ಮನವಿ. ಗೊತ್ತಿಲ್ಲದೆ ಇರತಕ್ಕಂಥ ಪ್ರಶ್ನೆಗಳಿಗೆ ನೀವು ಮೊದಲು ಉತ್ತರವನ್ನು ಬರೀಲಿಕ್ಕೆ ಹೋಗಬೇಡಿ. ಯಾವ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತುಂಟು ಆ ಪ್ರಶ್ನೆಯ ಸಂಖ್ಯೆಯನ್ನು ಹಾಕಿ, ಅದು ಯಾವ ಪಾರ್ಟಲ್ಲಿ ಬರುತ್ತೆ, ಪಾರ್ಟ್ 1ಅಲ್ಲಿ ಬರುತ್ತಾ, ಪಾರ್ಟ್ 2ಅಲ್ಲಿ ಬರುತ್ತಾ, ಆ ಪಾರ್ಟ್ ನಂಬರನ್ನು ಹಾಕಿ, ಕ್ವಶನ್ ನಂಬರನ್ನು ಹಾಕಿ ನೀವೇನು ಮಾಡಿ ಅಂತ ಹೇಳಿದ್ರೆ ಆ ಉತ್ತರವನ್ನು ಬರಿತಾ ಹೋಗಿ. ಈಗ ಗೊತ್ತಿಲ್ಲದೆ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊನೆಯಲ್ಲೂ ಕೂಡ ಬರೀಬೋದು, ಕೊನೆಯಲ್ಲಿ ಬರೀಬಾರ್ದು ಎನ್ನುವಂಥ ಯಾವುದೇ ರೂಲ್ಸ್ ಇಲ್ಲ. ಕೊನೆಯಲ್ಲಿ ಕೂಡ ನೀವು ಪಾರ್ಟ್ ನಂಬರ್ ಹಾಕಿ, ಕ್ವಶನ್ ನಂಬರನ್ನು ಹಾಕಿ ನೀವು ಬರೆದ್ರೆ ನಿಮಗೆ ಅಂಕವನ್ನು ಕೊಟ್ಟೇ ಕೊಡ್ತಾರೆ. ಕೊನೆಗೆ ಬರೆದಿದ್ದಾನೆ, ಅದು ಏನು ಆರ್ಡರ್ ಪ್ರಕಾರವೇ ಬರೀಬೇಕು, ಪ್ರೊಸೀಜರ್ ಪ್ರಕಾರವೇ ಬರೀಬೇಕು, ಅದು ಮೊದಲು ಬರೀಬೇಕಿದ್ದಾನೆ ಕೊನೆಯದಾಗಿ ಬರೆದಿದ್ದಾನೆ, ಹಾಗಾಗಿ ನಾವು ಅದನ್ನು ವ್ಯಾಲ್ಯೂಯೇಷನ್ ಮಾಡೋದಿಲ್ಲ, ನಿಮಗೆ ಅಂಕವನ್ನು ಕೊಡೋದಿಲ್ಲ ಅಂತ ಯಾರೂ ಕೂಡ ಹೇಳೋದಿಲ್ಲ. ನೀವು ಕೊನೆಯಲ್ಲಿ ಬರೆದ್ರೂ ಕೂಡ ನಿಮಗೆ ಅಂಕವನ್ನು ಕೊಡ್ತಾರೆ. ಹಾಗಾಗಿ ಗೊತ್ತಿರುವಂಥ ಪ್ರಶ್ನೆಗಳಿಗೆ ಮೊದಲು ನೀವು ಉತ್ತರವನ್ನು ಬರೀರಿ. ನೆಕ್ಸ್ಟು ನೀವೇನು ಮಾಡಿ, ಗೊತ್ತಿಲ್ಲದಿರತಕ್ಕಂಥ ಪ್ರಶ್ನೆಗಳಿಗೆ ಆಲೋಚನೆ ಮಾಡಿ ನೆಕ್ಸ್ಟು ನೀವು ಉತ್ತರವನ್ನು ಬರೆಯಿರಿ. ಇದು ನಾನು ನಿಮಗೆ ಮೊದಲು ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಬ್ಲೂ ಪ್ರಿಂಟ್ ಬಗ್ಗೆ. ಹಾಗಾಗಿ ಬ್ಲೂ ಪ್ರಿಂಟಲ್ಲಿ ನಿಮಗೆ ವೆಯ್ಟೇಜ್ ಅಂತ ತಗೊಂಡ್ರೆ 121 ಮಾರ್ಕಿಗೆ ನಿಮಗೆ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 80 ಅಂಕಗಳಿಗೆ ಮಾತ್ರ ಉತ್ತರವನ್ನು ಬರೀಲಿಕ್ಕಿರುತ್ತೆ, ನೆನಪು ಮಾಡ್ಕೊಳ್ಳಿ. ಹಾಗಾಗಿ ನಿಮಗೆ ಹೆಚ್ಚುವರಿಯಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ತುಂಬ ಉಪಯೋಗಕ್ಕೆ ಖಂಡಿತವಾಗಿ ಕೂಡ ಬರುತ್ತೆ. ಆಲೋಚನೆ ಮಾಡಿ ನಿಧಾನವಾಗಿ ನೀವು ಯಾವುದೇ ಹೆದರಿಕೆ ಇಲ್ಲದೆ ನೀವು ಉತ್ತರವನ್ನು ಬರಿತಾ ಹೋಗಿ. ಇದು ಒಂದು ವಿಷಯ, ಬ್ಲೂ ಪ್ರಿಂಟ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟದ್ದು. ಅದರಲ್ಲಿ ನಿಮಗೆ ಆ ಬ್ಲೂ ಪ್ರಿಂಟಲ್ಲಿ ನಿಮಗೆ ರಿಮೆಂಬರ್ ಅಂದರೆ ಆಬ್ಜೆಕ್ಟಿವ್ಸ್, ಆ ಬ್ಲೂ ಪ್ರಿಂಟ್ನ ಒಂದು ಮೇನ್ ಆಬ್ಜೆಕ್ಟಿವ್ ಅದರಲ್ಲಿ ರಿಮೆಂಬರ್ ಅಂತ ಕೊಟ್ಟಿರ್ತಾರೆ, ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ಸ್ ಅಂತ ಕೊಟ್ಟಿರ್ತಾರೆ, ಅನಲೈಸ್ ಅಥವಾ ಇವ್ಯಾಲ್ಯುವೇಟ್ ಅಥವಾ ಕ್ರಿಯೇಟ್ ಮಾಡಿ ಬರೆಯುವಂಥ ಕ್ವಶನ್ಸನ್ನು ಕೂಡ ಇಷ್ಟು % ಅಂತೇಳಿ ಕೊಟ್ಟಿರ್ತಾರೆ. ರಿಮೆಂಬರ್ ಅಂತ ಹೇಳಿದ್ರೆ ನೀವು ನೆನಪು ಮಾಡಿಕೊಂಡು ಬರೆಯುವಂಥ ಕ್ವಶನ್ಸನ್ನು ಕೂಡ ಮಕ್ಕಳಿಗೆ ಕೊಟ್ಟಿರ್ತಾರೆ. ಹಾಗೆ ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಮಾಡಿಕೊಂಡು ಬರೆಯುವಂಥ ಕ್ವಶನ್ಸನ್ನು ಕೂಡ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ. ಮತ್ತು ನೆಕ್ಸ್ಟು ಒಂದು ಅಪ್ಲಿಕೇಶನ್ಸ್ ಲೆವೆಲಲ್ಲಿ ನಿಮ್ಗೆ ಇಷ್ಟು % ಕ್ವಶನ್ಸನ್ನು ಕೂಡ ಕೊಟ್ಟಿರ್ತಾರೆ. ಹಾಗೆ ನೀವು ಅನಲೈಸ್ ಮಾಡಿ ಬರೆಯುವಂಥ ಕ್ವಶನ್ಸನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಆಲೋಚನೆ ಮಾಡಿ ಬರೀರಿ. ನಿಮಗೆ ಬೋರ್ಡ್ ಎನ್ನುವಂಥದ್ದು ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಕ್ವಶನ್ ಪೇಪರ್ಸನ್ನು ತುಂಬ ಕಷ್ಟವಾಗಿ ನಿಮಗೆ ಕ್ವಶನ್ ಪೇಪರ್ಸನ್ನು ರೆಡಿ ಮಾಡಿ ಕೊಟ್ಟಿರೋದಿಲ್ಲ. ಮಕ್ಕಳ ಮಟ್ಟಕ್ಕೆ ಕ್ವಶನ್ ಪೇಪರ್ಸನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಪರೀಕ್ಷಾ ಭಯದಿಂದ ಕ್ವಶನ್ ಪೇಪರ್ಸನ್ನು ಹೇಗೆ ಕೊಟ್ಟಿರ್ತಾರೋ ಅಥವಾ ಕಷ್ಟ ಬಂದಿರುತ್ತೋ ಹೇಗಿರುತ್ತೋ ಆ ಎಲ್ಲ ಭಯದಿಂದ ನೀವು ಹೋಗಬೇಡಿ. ನೀವು ಈಗ ನಿಮಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಸಮಯಾವಕಾಶ ಇದೆ. ನಿಮಗೆ ಸಾಧ್ಯವಾದಷ್ಟು ನೀವೇನು ಮಾಡಿ ಅಂತ ಹೇಳಿದ್ರೆ ನೀವು ಪೂರ್ವ ತಯಾರಿಯನ್ನು ನೀವು ಪರೀಕ್ಷೆಗೆ ಮಾಡಿಕೊಳ್ಳಿ. ಇದು ನಮ್ಮ ಕಡೆಯಿಂದ ನಿಮಗೆ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಸಲಹೆಗಳು ಬ್ಲೂ ಪ್ರಿಂಟ್ ಬಗ್ಗೆ. ಇನ್ನು ನಿಮಗೆ ಹಾಗೆ ನೀವು ಚಾಪ್ಟರ್ ವೈಸ್ ನೋಡ್ತಾ ಹೋದರೆ ನಿಮಗೆ ಪಾರ್ಟ್ ಎಯಲ್ಲಿ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಸೆಕೆಂಡ್ ಚಾಪ್ಟರ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ ಸೆಕೆಂಡ್ ಚಾಪ್ಟರ್ ಬರುತ್ತೆ. ಆ ಸೆಕೆಂಡ್ ಚಾಪ್ಟರ್ಲಿ 20 ಅಂಕಗಳಿಗೆ ಕ್ವಶನ್ಸನ್ನು ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ವೆಯ್ಟೇಜಲ್ಲಿ 20 ಮಾರ್ಕ್ಸ್ ಅಷ್ಟು ಕ್ವಶನ್ಸನ್ನು ಒಂದು ಚಾಪ್ಟರಿಂದ ಕೊಡ್ತಾರಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅದರಲ್ಲಿ 6 ಮಾರ್ಕಿದು ಕ್ವಶನ್ಸ್ ಕೂಡ ಬರುತ್ತೆ, 4 ಮಾರ್ಕಿದು ಬರುತ್ತೆ, 2 ಅಂಕದ ಪ್ರಶ್ನೆಗಳು ಕೂಡ ಬರುತ್ತೆ, 1 ವರ್ಡ್ ಕೂಡ ಬರುತ್ತೆ. ದಯವಿಟ್ಟು ನಿಮಗೆ ಅದರಲ್ಲಿ ನಿಮಗೆ ನಾನು ನಿಮ್ಮ ಎಕನಾಮಿಕ್ಸಲ್ಲಿ ನಾನು ಹೇಳುವಂಥದ್ದು ಏನಂತ ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ಕ್ವಶನ್ ಬ್ಯಾಂಕ್ ಬೇರೆ ಚೇಂಜ್ ಮಾಡಿದ್ದಾರೆ. ರೀಸೆಂಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಕ್ವಶನ್ ಬ್ಯಾಂಕನ್ನು. ಅಂದರೆ ನಾವು ಮೇಯಿಂದ ಕೂಡ ಜೂನಿಂದ ಕೂಡ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಓಲ್ಡ್ ಕ್ವಶನ್ ಬ್ಯಾಂಕ್ ಏನಿತ್ತು ಆ ಓಲ್ಡ್ ಕ್ವಶನ್ ಬ್ಯಾಂಕಿಗೆ ನಿಮಗೆ ತೊರವು ಮಾಡ್ಕೊಂಡು ಬಂದ್ವಿ. ಓಲ್ಡ್ ಕ್ವಶನ್ ಪೇಪರ್ಸಲ್ಲಿದ್ದಂಥ ನಿಮ್ಗೆ ಕ್ವಶನ್ ಬ್ಯಾಂಕಲ್ಲಿದ್ದಂಥ ಕ್ವಶನ್ಸನ್ನೇ ಎಲ್ಲ ಎಕ್ಸಾಮ್ಗಳಿಗೆ ಸಹ ನಾವು ಕೊಟ್ಕೊಂಡು ಕ್ವಶನ್ ಪೇಪರ್ಸ್ ರೆಡಿ ಮಾಡಿಕೊಂಡು ನಿಮ್ಮನ್ನು ತೊರವು ಮಾಡ್ಕೊಂಡು ಬಂದ್ವಿ. ಬಟ್ ರೀಸೆಂಟ್ಲಿ ಏನಾಯ್ತು ಅಂತ ಹೇಳಿದ್ರೆ, ಬೋರ್ಡು ಕ್ವಶನ್ ಬ್ಯಾಂಕನ್ನು ಸ್ವಲ್ಪ ಮಟ್ಟಿಗೆ ಮಾಡಿಫೈ ಮಾಡ್ತು, ಸ್ವಲ್ಪ ಚೇಂಜ್ ಮಾಡಿತು. ಹಾಗಾಗಿ ಇನ್ನೂ ಕೂಡ ನಿಮಗೆ ಎಡಿಷ್ನಲ್ ಆಗಿ ಕ್ವಶನ್ಸನ್ನು ನಿಮಗೆ ಆ್ಯಡ್ ಆಯಿತು.
ನಿಮ್ಮ ಏನು ಮುಂಚಿದ್ದು ಕ್ವಶನ್ ಬ್ಯಾಂಕ್ ಇದೆ ಆ ಕ್ವಶನ್ ಬ್ಯಾಂಕಿಗೆ ಇನ್ನೂ ಕೂಡ ಹೆಚ್ಚುವರಿಯಾಗಿ ನಿಮಗೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಹೆಚ್ಚುವರಿಯಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು ರೀಸೆಂಟ್ಲಿ ಏನು ಕ್ವಶನ್ ಬ್ಯಾಂಕ್ ಚೇಂಜ್ ಆಗಿದೆ ಆ ಕ್ವಶನ್ ಬ್ಯಾಂಕನ್ನು ನೋಡಿ ಭಯಪಡುವಂಥದ್ದು ಏನು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಎಲ್ಲ ಉಪನ್ಯಾಸಕರು ಕೂಡ ಆಯಾ ಚಾಪ್ಟರ್ಲಿ ಎಷ್ಟು ವಿಷಯಗಳನ್ನು ನಿಮಗೆ ಕಂಪ್ಲೀಟ್ ಮಾಡಬೇಕು ಎಲ್ಲವನ್ನು ನಿಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಈಗ 11 ಚಾಪ್ಟರ್ ಇದೆ, 11 ಚಾಪ್ಟರ್ಸನ್ನು ಕೂಡ ನಿಮಗೆ ಕವರ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ಕ್ವಶನ್ ಬ್ಯಾಂಕ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಕ್ವಶನ್ಸನ್ನು ಕೇಳಿರುವಂಥದ್ದಲ್ಲ. ಆಯಾ ನಿಮಗೆ ಚಾಪ್ಟರ್ಲಿ ನಿಮಗೆ ಏನು ನಾವು ಕವರ್ ಮಾಡಿರ್ತೇವೆ ಅದರಲ್ಲೇ ನಿಮಗೆ ಕೆಲವೊಂದಿಷ್ಟು ಕ್ವಶನ್ಸನ್ನು ಎಡಿಷನಲ್ ಆಗಿ ಕೊಟ್ಟಿದ್ದಾರೆ. ಬಿಟ್ಟರೆ ಕಷ್ಟವಾಗುವಂಥ ಕ್ವಶನ್ಸ್ ಏನೂ ಕೂಡ ಇಲ್ಲ. ಯಾವ ಮಕ್ಕಳು ಕೂಡ ಭಯಪಡುವಂಥದ್ದು ಏನೂ ಕೂಡ ಇಲ್ಲ. ನಿಮಗೆ ಧೈರ್ಯದಿಂದ ನೀವು ಓಲ್ಡ್ ಕ್ವಶನ್ ಬ್ಯಾಂಕನ್ನು ಕೂಡ ಓದ್ಕೊಳ್ಳಿ, ನ್ಯೂ ಕ್ವಶನ್ ಬ್ಯಾಂಕನ್ನು ಕೂಡ ಓದ್ಕೊಳ್ಳಿ. ಈಗ ಸಾಧಾರಣವಾಗಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 2 ಕ್ವಶನ್ ಬ್ಯಾಂಕನ್ನು ಕೂಡ ಒಟ್ಟು ಮಾಡಿ, ಅಂದರೆ ಏನೆಲ್ಲ ಚೇಂಜಸ್ ಆಗಿದೆ ಅದೆಲ್ಲವನ್ನು ಒಟ್ಟು ಮಾಡಿ ಪುನಃ ವಾಪಸ್ ನಮಗೆ ಮತ್ತೊಂದು ನೋಟ್ಸನ್ನು ಮಾಡಿ ಕೊಟ್ಟಿದ್ದಾರೆ. ಈಗ ನಾನು DKPUC ಅಂತೇಳಿ ತಗೊಂಡ್ರೆ ನಮ್ಮ ದಕ್ಷಿಣ ಕನ್ನಡವನ್ನು ತಗೊಂಡ್ರೆ ನಮ್ಮ ಎಕನಾಮಿಕ್ಸ್ ಅಸೋಸಿಯೇಷನ್ ಅಂತೇನಿದೆ ಅವರು ಅತಿ ಬೇಗನೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೇಂಜ್ ಆದ ಕ್ವಶನ್ ಬ್ಯಾಂಕನ್ನು ತಗೊಂಡು ಆ ಕ್ವಶನ್ಸ್ಗೆ ಆನ್ಸರನ್ನು ಮಾಡಿ ನಮಗೆ ಎಲ್ಲ ಕಾಲೇಜುಗಳಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಕಾಲೇಜಿನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ರಿವಿಷನ್ ಮಾಡಿಕೊಟ್ಟಿದ್ದೇವೆ. ಅಂದರೆ ಏನು ಕ್ವಶನ್ ಬ್ಯಾಂಕ್ ಚೇಂಜ್ ಆಗಿದೆ ಅದನ್ನು ಸಾಕಷ್ಟು ಮಟ್ಟದಲ್ಲಿ ನಾವು ಮ್ಯಾಕ್ಸಿಮಮ್ ನಾವು ಅವ್ರಿಗೆ ರಿವೈಸ್ ಮಾಡಿಕೊಟ್ಟಿದ್ದೇವೆ, ರಿವಿಷನ್ ಮಾಡಿಕೊಟ್ಟಿದ್ದೇವೆ. ಭಯಪಡುವಂಥದ್ದು ಏನೂ ಕೂಡ ಇಲ್ಲ. ನ್ಯೂ ಕ್ವಶನ್ ಬ್ಯಾಂಕ್ ಚೇಂಜ್ ಆಗಿದೆ, ಹೊಸತ್ತು ಬರುತ್ತಾ ಹಳೆ ಕ್ವಶನ್ಸ್ ಬರುತ್ತಾ ಎನ್ನುವಂಥ ಯಾವುದೇ ನಿಮಗೆ ಭಯ ಬೇಡ. ಖಂಡಿತವಾಗಿ ನಿಮಗೆ ಹಳೆ ಕ್ವಶನ್ ಬ್ಯಾಂಕಲ್ಲಿ ಏನಿದೆ ಅದರಲ್ಲೂ ಕೂಡ ಕ್ವಶನ್ಸನ್ನು ಕೇಳ್ತಾರೆ, ಹೊಸ ಕ್ವಶನ್ ಬ್ಯಾಂಕಲ್ಲಿ ಕೂಡ ಕ್ವಶನ್ಸನ್ನು ಕೇಳ್ತಾರೆ. ತುಂಬ ಭಯ ಪಡ್ಕೊಂಡು ಹೋಗಬೇಡಿ. ಹೊಸತು ಏನು ಚೇಂಜಸ್ ಆಗಿದೆ ಅದರಲ್ಲೇ ಹೆಚ್ಚು ಕ್ವಶನ್ಸ್ ಬರ್ಬೋದಾ ಎನ್ನುವಂಥ ಯಾವುದೇ ಭಯ ಬೇಡ. ಹಳತ್ತು ಕ್ವಶನ್ ಬ್ಯಾಂಕಿಂದ ಸಹ ಹೆಚ್ಚು ಕ್ವಶನ್ಸನ್ನು ಕೇಳ್ತಾರೆ. ಈಗ ನಿಮಗೆ ಚೇಂಜಸ್ ಮಾಡುವಂಥದ್ದು ಸಾಧಾರಣವಾಗಿ ನಮಗೆ ಈಗ ರೀಸೆಂಟ್ಲಿ ಒಂದು ವರ್ಕ್ಶಾಪ್ ಆದಾಗ ನಾವು ಕೇಳಿದ್ವಿ ತುಂಬ ಚೇಂಜಸ್ ಆಗುತ್ತಾ ಅಂತೇಳಿ ಕೇಳುವಾಗ ಮಾಡ್ತಾರೆ. ಅಂದರೆ ಅಂತ ನೀವು ಭಯಪಡುವಂಥದ್ದು ಏನು ಕೂಡ ಇಲ್ಲ ಅಂಥೇಳಿ ನಮಗೆ ನಮ್ಮ ಅಸೋಸಿಯೇಷನಿಂದ ಹೇಳಿದರು. ಹಾಗಾಗಿ ನಿಮಗೆ ಈ MCQ ಏನಿದೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗು 1 ವರ್ಡ್ ಇದರಲ್ಲಿ ಖಂಡಿತವಾಗಿ ಕೂಡ ನಿಮಗೆ ಚೇಂಜಸ್ ಮಾಡಿ ಕೊಡ್ತಾರೆ. ಅಂದರೆ ಒಂದೊಂದು ರೀಸೆಂಟ್ಲಿ ಚೇಂಜ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಆ್ಯಡ್ ಮಾಡಿ ಕೊಡ್ತಾರೆ. ಇನ್ನು 2 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳಲ್ಲಿ ಒಂದೊಂದನ್ನು ನಿಮಗೆ ಚೇಂಜಸನ್ನು ಮಾಡಿ ಕೊಡುವಂಥ ಸಾಧ್ಯತೆಗಳು ಇರ್ತದೆ. ಖಂಡಿತವಾಗಿ ಕೂಡ ನಿಮಗೆ ಚೇಂಜಸ್ ಮಾಡಿ ಕೊಡ್ತಾರೆ. ಆದರೆ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಚೇಂಜಸ್ ಮಾಡಿ ಕೊಟ್ಟರು ಕೂಡ ನಿಮ್ಮ ಉಪನ್ಯಾಸಕರು ಅಂದರೆ ನಿಮ್ಮ ಸರ್ಗಳು ನಿಮಗೆ ಅದನ್ನು ಯಾವುದು ಚೇಂಜಸ್ ಆಗಿದೆ ಅದಕ್ಕೆ ಹೇಗೆ ಉತ್ತರವನ್ನು ಬರೀಬೇಕೆನ್ನುವಂಥ ಪೂರ್ಣ ಮಾಹಿತಿಯನ್ನು ನಿಮ್ಮ ತರಗತಿಯಲ್ಲಿ ನಿಮಗೆ ನಿಮ್ಮ ಉಪನ್ಯಾಸಕರು ಕೊಟ್ಟಿರ್ತಾರೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಭಯ ಪಟ್ಕೊಂಡು ಹೋಗೋದು ಬೇಡ. ನಿಮಗೀಗ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ ಈಗ ಒಂದು 6 ಮಾರ್ಕಿದು ಕ್ವಶನ್ ಬಂದರೆ ಒಂದು 4 ಮಾರ್ಕಿದು ಕ್ವಶನ್ಸ್ ಬಂದರೆ ನೀವು ಹೇಗೆ ಆನ್ಸರ್ ಮಾಡಬೇಕು. ಈಗ ನಾನು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತೇಳಿ ತಗೊಂಡ್ರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಈಗ ನಾವು ಮೊದಲು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ 4 ಮಾತ್ರ 6 ಮಾರ್ಕಿದು ಕ್ವಶನ್ಸನ್ನು ನಾವು ತರೋ ಮಾಡಿ ಕಳಿಸ್ತಾ ಇದ್ವಿ ಪ್ರತಿ ವರ್ಷ. ಒಂದು ಕ್ವಶನ್ ಯಾವುದಂತ ಹೇಳಿದ್ರೆ ಫಸ್ಟಿಗೆ ಬರುವಂಥದ್ದು ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಂತ ತುಷ್ಟಿಗುಣದ ನಿಯಮ ಎನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಕ್ವಶನ್. ಅದರಲ್ಲಿ ಅದನ್ನು ಬಿಟ್ಟರೆ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತೇಳಿ ಬರುತ್ತೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು ಅಂತೇಳಿ ಬರುತ್ತೆ 2ನೇ ಕ್ವಶನ್. ಮತ್ತೊಂದು ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್ ಅಂತ ಹೇಳಿ ಮತ್ತೊಂದು ಟಾಪಿಕ್ ಬರುತ್ತೆ. ಮತ್ತೊಂದು ಶಿಫ್ಟ್ ಇನ್ ಡಿಮಾಂಡ್ ಕರ್ವ್, ಮೂಮೆಂಟ್ಸ್ ಅಲಾಂಗ್ ದ ಡಿಮಾಂಡ್ ಕರ್ವ್ ಆ್ಯಂಡ್ ಶಿಫ್ಟ್ ಇನ್ ಡಿಮಾಂಡ್ ಕರ್ವ್ ಅಂತ ಹೇಳಿ ಮತ್ತೊಂದು ಕ್ವಶನ್ ಬರುತ್ತೆ. ನಾವು ಸಾಮಾನ್ಯವಾಗಿ ಪ್ರತಿ ವರ್ಷ ಈ 4 ಕ್ವಶನ್ಸಿಗೆ ನಾವು ಮಕ್ಕಳಿಗೆ ರೆಡಿ ಮಾಡಿ ಕಳಿಸ್ತಿದ್ವಿ. ಇದರಲ್ಲಿ ಯಾವುದಾದ್ರು ಒಂದು 2 ಕ್ವಶನ್ ಕೇಳ್ಬೋದು, ಒಂದು ಕ್ವಶನ್ ಬರುತ್ತೆ ಅನ್ನೋ ಅಂತ ರೆಡಿ ಮಾಡಿ ಕಳಿಸ್ತಾ ಇದ್ವಿ. ಪ್ರತಿ ವರ್ಷ ಕ್ವಶನ್ ಪೇಪರಲ್ಲಿ ಒಂದು ಇಳಿಮುಖ ಸೀಮಂತ ತುಷ್ಟಿಗುಣದ ನಿಯಮವನ್ನು ಕೇಳ್ತಾಯಿದ್ರು, ಇಲ್ಲ ಅಂತ ಹೇಳಿದ್ರೆ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವನ್ನು ಕೇಳ್ತಾಯಿದ್ರು. ಹೀಗೆ ನಿಮಗೆ ಯಾವುದಾದ್ರು ಒಂದು ಕ್ವಶನ್ಸನ್ನು ಪ್ರತಿ ವರ್ಷ ಕ್ವಶನ್ ಪೇಪರ್ ನೋಡುವಾಗ 1-2 ವರ್ಷ ಒಂದು ಕ್ವಶನ್, ಮತ್ತೊಂದು 2 ವರ್ಷ ಮತ್ತೊಂದು ಕ್ವಶನ್ನು, ಶಿಫ್ಟ್ ಇನ್ ಮೂಮೆಂಟ್ಸ್ ಅಲಾಂಗ್ ದ ಡಿಮಾಂಡ್ ಕರ್ವ್ ಮತ್ತು ಶಿಫ್ಟ್ ಇನ್ ಡಿಮಾಂಡ್ ಕರ್ವನ್ನು ಕೂಡ ಕೇಳಿದ್ದಾರೆ, ಆಪ್ಟಿಮಲ್ ಚಾಯ್ಸನ್ನು ಕೂಡ ಕೇಳಿದ್ದಾರೆ ಒಂದೊಂದು ವರ್ಷ. ಹಾಗಾಗಿ ನೀವು ಆ 4 ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ಪುನಃ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಒಟ್ಟು 6 ನಿಮಗೆ 6 ಮಾರ್ಕಿದು ಕ್ವಶನ್ಸ್ ಬರ್ತವೆ. ನಿಮಗೆ ಯಾವುದೇ ಕೇಳಿದರೂ ಕೂಡ ನೀವು ಧೈರ್ಯವಾಗಿ ಬರೀರಿ. ಬಟ್ ಹೇಗೆ ಬರೀಬೇಕಂತ ಹೇಳಿ ತಗೊಳ್ಳುವಾಗ ಈಗ ನಾವು ಒಂದು ಇಳಿಮುಖ ಸೀಮಂತ ತುಷ್ಟಿಗುಣದ ನಿಯಮವನ್ನು ತಗೊಂಡ್ರೆ ನಿಮಗೆ 6 ಅಂಕ ಅಂತೇಳಿ ಬರುವಾಗ 6 ಅಂಕವನ್ನು ನಿಮಗೆ ಸ್ಟೆಪ್ ವೈಸ್ ನಿಮಗೆ 6 ಅಂಕವನ್ನು ಡಿವೈಡ್ ಮಾಡಿರ್ತಾರೆ. 6 ಅಂಕ ಅಂತೇಳಿ ಬರುವಾಗ ನೀವು ಒಟ್ರಾಸಿ ಬರೋ ತಕ್ಷಣ 6 ಅಂಕ ಕೊಡಲ್ಲ. ಅದರಲ್ಲಿ ನೀವು 6 ಅಂಕವನ್ನು ಹಂಚ್ತಾರೆ ಅವರು ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಹಂಚ್ತಾರೆ. ಏನಂತ ಹೇಳಿದ್ರೆ ಈಗ ಮೊದಲಿಗೆ ನಿಮಗೆ ಅದರಲ್ಲಿ ಇಂಟ್ರಡಕ್ಷನ್ ಪಾರ್ಟ್ ಬರೀಲಿಕ್ಕುಂಟು, ನೆಕ್ಸ್ಟು ಅದರ ಮೀನಿಂಗನ್ನು ಬರೀಲಿಕ್ಕುಂಟು, ಡಿಮಿನಿಷಿಂಗ್ ಮಾರ್ಜಿನ್ ಯುಟಿಲಿಟಿ ಮೀನಿಂಗನ್ನು ಬರೀಲಿಕ್ಕುಂಟು, ನೆಕ್ಸ್ಟು ಅಸಂಪ್ಷನ್ಸನ್ನು ಬರೀಲಿಕ್ಕುಂಟು. ಅಸಂಪ್ಷನ್ಸ್ನ ಬೇಸ್ ಮೇಲೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಟೇಬಲನ್ನು ಫಾರ್ಮುಲೇಟ್ ಮಾಡ್ಕೊಳ್ತೀರಿ, ಒಂದು ಟೇಬಲನ್ನು ಹಾಕ್ಕೊಳ್ತೀರಿ. ಆ ಟೇಬಲನ್ನು ನೀವು ಹಾಕ್ಕೊಂಡು ಟೇಬಲನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ಆ ಟೇಬಲನ್ನು
ನೀವು ಗ್ರಾಫಿಕಲಿ ಪ್ರೆಸೆಂಟ್ ಮಾಡಬೇಕು, ಅಂದರೆ ಡಯಾಗ್ರಾಮೆಟಿಕಲಿ ಪ್ರೆಸೆಂಟ್ ಮಾಡಬೇಕು. ಒಂದು ಡಯಾಗ್ರಾಮನ್ನು ಹಾಕಬೇಕು. ನೆಕ್ಸ್ಟು ಆ ಡಯಾಗ್ರಾಮನ್ನು ನೆಕ್ಸ್ಟ್ ನೀವೇನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಹಾಗಾದರೆ ನೀವು ಮೊದಲು ಏನು ಬರೀಬೇಕು, ಇಂಟ್ರೊಡಕ್ಷನ್ ಪಾರ್ಟ್ ಬರೀಬೇಕು. ನೆಕ್ಸ್ಟು ಡಿಮಿನಿಷಿಂಗ್ ಮಾರ್ಜಿನ್ ಯುಟಿಲಿಟಿ ಮೀನಿಂಗನ್ನು ಬರೀಬೇಕು. ನೆಕ್ಸ್ಟು ನೀವೇನು ಮಾಡಬೇಕು, ಅಸಂಪ್ಷನ್ಸನ್ನು ಬರೀಬೇಕು. ನೆಕ್ಸ್ಟು ಟೇಬಲನ್ನು ಹಾಕಬೇಕು, ಟೇಬಲನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ನೀವು ಡಯಾಗ್ರಾಮನ್ನು ಹಾಕಿ ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡಿದರೆ ನಿಮಗೆ 6ಕ್ಕೆ 6 ಅಂಕ ಸಿಗುತ್ತೆ, ನೀವು ಪರ್ಫೆಕ್ಟಾಗಿ ಬರೆದಿದ್ರೆ. ಸೊ ಹೀಗೆ ನೀವೇನು ಮಾಡಬೇಕಂದ್ರೆ ಒಂದು 6 ಅಂಕದ ಪ್ರಶ್ನೆಗೆ ಹೇಗೆ ನಾವು ರೆಡಿ ಆಗಬೇಕು ಎನ್ನುವಂಥದ್ದನ್ನು ನೀವು ದಯವಿಟ್ಟು ತಿಳ್ಕೊಳ್ಳಿ. ಮತ್ತೊಂದು ವಿಷಯ ಏನಂತ ಅಂತ ಹೇಳಿದ್ರೆ, ಪ್ರತಿ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಎಕ್ಸಾಮನ್ನು ಬರೆದು ಬಂದ ನಂತರ ಹೇಳುವಂಥದ್ದು ಏನಂತ ಅಂತ ಹೇಳಿದ್ರೆ, ನಮಗೆ ಸಮಯಾವಕಾಶ ಇನ್ನೂ ಅಂದರೆ ಸಾಕಾಗಲಿಲ್ಲ, ಇನ್ನೂ ನಮಗೆ ಸಮಯ ಬೇಕಿತ್ತು ಎನ್ನುವಂಥ ವಿಷಯವನ್ನು ಮಕ್ಕಳು ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ ನಂತರ ಹೇಳ್ತಾ ಇರ್ತಾರೆ. ಅದು ನಿಜವಾಗಿ ಸುಳ್ಳು. ಯಾಕಂತ ಹೇಳಿದ್ರೆ ನಮಗೆ ನಿಮಗೆ ಪ್ರತಿ ಎಕ್ಸಾಮನ್ನು ನಿಮ್ಗೆ ಏನು ಮಾಡ್ತಾರೆ, ಈಗ ಇಂಟರ್ನಲ್ ಎಕ್ಸಾಮ್ ಮಾಡ್ತಾರೆ, ಮಿಡ್ ಟರ್ಮ್ ಎಕ್ಸಾಮ್ ಮಾಡ್ತಾರೆ, ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಆ ಎಲ್ಲ ಎಕ್ಸಾಮ್ಗಳಲ್ಲಿ ನೀವು ಒಂದು ಟೈಮ್ ಮ್ಯಾನೇಜ್ಮೆಂಟನ್ನು ಕಲ್ತ್ಕೊಳ್ಬೇಕು. ಹೇಗೆ, ಎಷ್ಟು ಅಂದರೆ 1 ಅಂಕದ ಪ್ರಶ್ನೆಗೆ ಎಷ್ಟು ಸಮಯವನ್ನು ಕೊಡಬೇಕು, 2 ಅಂಕದ ಪ್ರಶ್ನೆಗೆ ಎಷ್ಟು ಸಮಯಾವಕಾಶವನ್ನು ಕೊಡಬೇಕು, 4 ಅಂಕದ ಪ್ರಶ್ನೆಗೆ ಎಷ್ಟು ಕೊಡಬೇಕು, 6 ಅಂಕದ ಪ್ರಶ್ನೆಗೆ ಎಷ್ಟು ಸಮಯವನ್ನು ಕೊಡಬೇಕು ಎನ್ನುವುದನ್ನು ಪ್ರತಿ ಎಕ್ಸಾಮಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. 1 ಅಂಕದ ಪ್ರಶ್ನೆಯನ್ನು 1 ನಿಮಿಷದಲ್ಲಿ ಮುಗಿಸಬೇಕು ಅಂತ ಹೇಳ್ತಾರೆ. 1 ಅಂಕದ ಪ್ರಶ್ನೆಯನ್ನು 1 ನಿಮಿಷದಲ್ಲಿ ಮುಗಿಸಬೇಕು. 2 ಅಂಕದ ಪ್ರಶ್ನೆಯನ್ನು ನೀವು 3 ನಿಮಿಷದಲ್ಲಿ ಮುಗಿಸಬೇಕು. ಹಾಗೆ 4 ಅಂಕದ ಪ್ರಶ್ನೆಗೆ ನೀವು ಒಂದು ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ 10 ನಿಮಿಷವನ್ನು ಮಾತ್ರ ತಗೊಳ್ಬೇಕು ಅಂತ ಹೇಳ್ತಾರೆ. 5 ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕಿರುತ್ತೆ, ಬಟ್ ಅದನ್ನು ಒಂದು ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ 10 ನಿಮಿಷವನ್ನು ತಗೊಳ್ಬೇಕು. ಹಾಗೆ 6 ಅಂಕದ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ನೀವೇನು ಮಾಡಬೇಕಂದ್ರೆ 15 ನಿಮಿಷದ ಒಳಗಡೆ ನೀವು ಮುಗಿಸ್ಬೇಕು. 15 ನಿಮಿಷದ ಒಳಗಡೆ ನೀವು ಮುಗಿಸ್ಬೇಕಾಗ್ತದೆ. ಸೊ ಹಾಗೆ ನೆಕ್ಸ್ಟು ನೀವು ಏನು ಮಾಡಬೇಕಂತ ಹೇಳಿದರೆ, ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ ಒಂದು ಕ್ವಶನ್ಗೆ 5 ನಿಮಿಷ, ಅಂದರೆ 2 ಕ್ವಶನ್ಗೆ 10 ನಿಮಿಷವನ್ನು ತೆಕ್ಕೊಂಡು ನೀವು ಕಂಪ್ಲೀಟ್ ಮಾಡಬೇಕು. ಹಾಗೆ ನಿಮಗೆ ನೋಡ್ತಾ ಹೋದರೆ ಇನ್ನೂ 12ರಿಂದ 15 ನಿಮಿಷಗಳು ಬಾಕಿ ಉಳಿತಂತೆ. ಮಕ್ಕಳು ಹೇಳುವಂಥದ್ದು ಕೊನೆಗೆ ಎಕ್ಸಾಮ್ ಬರೆದು ಬರುವಾಗ ನಮಗೆ ಟೈಮ್ ಸಾಕಾಗಲಿಲ್ಲ ಅಂಥೇಳಿ. ನೀವು ಈ ಟೈಮನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಂಡು ಹೋದರೆ ನೀವು ಖಂಡಿತವಾಗಿ ಇನ್ನೂ 12ರಿಂದ 13 ನಿಮಿಷದ ಒಳಗಡೆ ನೀವು ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರನ್ನು ಫಿನಿಷ್ ಮಾಡ್ಬೋದು. ಆ ಉಳಿದಿರ್ತಕ್ಕಂಥ ಸಮಯಾವಕಾಶ ಏನಿದೆ, ಆ ಉಳಿದಿರ್ತಕ್ಕಂಥ ಸಮಯದಲ್ಲಿ ನೀವೇನು ಮಾಡಬೇಕಂತೇಳಿದ್ರೆ, ಒಮ್ಮೆ ನಿಮ್ಮ ಆನ್ಸರ್ ಬುಕ್ಲೆಟನ್ನು ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಪಾರ್ಟ್ ನಂಬರನ್ನು ಕರೆಕ್ಟಾಗಿ ಹಾಕಿದ್ದೀರಾ, ಕ್ವಶನ್ಸ್ ನಂಬರನ್ನು ಕರೆಕ್ಟಾಗಿ ಹಾಕಿದ್ದೀರಾ, ಅದೆಲ್ಲವನ್ನು ನೀವು ಚೆಕ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಉಳಿದ ಸಮಯದಲ್ಲಿ. ಮತ್ತೇನು ಮಾಡಬೇಕಂತೇಳಿದ್ರೆ, ನೀವೇನು ಕ್ವಶನ್ಗೆ ಉತ್ತರವನ್ನು ಬರೆದಿರ್ತೀರಿ, ಪ್ರತಿಯೊಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದಿರ್ತೀರಿ, ಅದರಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯಗಳಿರ್ತವೆ. ಆ ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ಏನಿರ್ತವೆ ಅದನ್ನು ಹೈಲೈಟ್ ಮಾಡಿ ಅಂತ ಹೇಳಿದ್ರೆ, ಅದರ ಕೆಳಗಡೆ ನೀವು ಪೆನ್ಸಿಲನ್ನು ಇಟ್ಕೊಂಡು ನೀವೇನು ಮಾಡಿ ಅಂತೇಳಿ ಅಂಡರ್ಲೈನ್ ಮಾಡ್ಕೊಂಡು ಬರಬೇಕು. ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಆ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರಿಗೆ ನೀವು ಬರೆದಿರ್ತಕ್ಕಂಥ ಉತ್ತರಗಳು ಅತಿ ಸುಲಭವಾಗಿ ಕಾಣಿಸಿದರೆ ಒಳ್ಳೆಯದು. ಹಾಗಾಗಿ ನೀವೇನು ಮಾಡಬೇಕಂದ್ರೆ, ಕ್ವಶನ್ಸನ್ನು ಬರೆದ ನಂತರ ಉಳಿದ ಸಮಯದಲ್ಲಿ ಅದಕ್ಕೆ ಅಂಡರ್ಲೈನ್ ಮಾಡ್ಕೊಂಡು ಬಂದರೆ ಆ 12 ನಿಮಿಷ ನಿಮಗೆ ಸಾಕಾಗ್ತದೆ. ಹಾಗಾಗಿ ಮಕ್ಕಳು ದಯವಿಟ್ಟು ನೀವು ಒಂದು ವಿಷಯವನ್ನು ತಿಳ್ಕೊಳ್ಳಿ, ನಮಗೆ ಸಮಯಾವಕಾಶ ಸಾಕಾಗಲಿಲ್ಲ ಅಂತ ಹೇಳಬೇಡಿ. ಯಾವಾಗ ನಿಮಗೆ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ, ನೀವು ಪರೀಕ್ಷೆಗೆ ಸರಿಯಾದ ರೀತಿಯಲ್ಲಿ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳದೇ ಇರತಕ್ಕಂಥ ಪಕ್ಷದಲ್ಲಿ ಖಂಡಿತವಾಗಿ ನಿಮಗೆ ಸಮಯದ ಕೊರತೆ ಕಾಣುತ್ತೆ. ಇಲ್ಲದೇ ಇದ್ದರೆ ನಿಮಗೆ ಕೊಟ್ಟಂಥ ಸಮಯ ಏನಿರುತ್ತೆ 3-3.25 ಗಂಟೆ, ಅದರ ಒಳಗೆ ಖಂಡಿತವಾಗಿ ಕೂಡ ಮುಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಾವು ನಿಮಗೆ ಕೆಲವೊಂದಿಷ್ಟು ವಿಷಯಗಳನ್ನು ಶೇರ್ ಮಾಡ್ತಿರುವಂಥದ್ದು. ಚಾಪ್ಟರ್ ವೈಸ್ ಹೋಗ್ತಾ ಹೋದರೆ ಯಾವ ಚಾಪ್ಟರಿಂದ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಲಿಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಕ್ವಶನ್ ಬ್ಯಾಂಕ್ ಚೇಂಜ್ ಆಗಿದೆ, ಯಾವುದು ಕ್ವಶನ್ಸ್ ಬರುತ್ತೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನಾವು ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಒಂದು 3 ಅಥವಾ 4 ವರ್ಷದ ಕ್ವಶನ್ ಪೇಪರ್ಸನ್ನು ತಗೊಂಡು ಅದನ್ನು ಸಾಲ್ವ್ ಮಾಡಿಸುವಂಥದ್ದು. ಅದರಲ್ಲಿ ತುಂಬ ರಿಪೀಟೆಡ್ ಕ್ವಶನ್ಸ್ ಇರ್ತವೆ. ಆ ರಿಪೀಟೆಡ್ ಕ್ವಶನ್ಸ್ ನೆಕ್ಸ್ಟ್ ಎಕ್ಸಾಮಲ್ಲಿ ಕೂಡ ರಿಪೀಟ್ ಆಗ್ಬೋದು ಎನ್ನುವಂಥ ಒಂದು ಭರವಸೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳು ಕೂಡ ಮಾಡ್ತಾರೆ ಸಾಮಾನ್ಯವಾಗಿ, ಹಾಗೆ ಉಪನ್ಯಾಸಕರು ಕೂಡ ಇದೇ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ನಮಗೆ ಈ ವರ್ಷ ಹೇಳುವಂಥದ್ದು ಬೋರ್ಡ್ ಏನಂತ ಹೇಳಿದ್ರೆ, ನೀವು ಆ ಥರ ಮಕ್ಕಳಿಗೆ ಮಾಡಿಸಬಾರ್ದು, ಇಂಪಾರ್ಟೆಂಟ್ ಅಂತೇಳಿ ಮಾಡಿಸಬಾರ್ದು. ಯಾಕಂದರೆ CET ನೀಟ್ ಎಕ್ಸಾಮ್ಸ್ ಅಂತೇಳಿ ಬರುವಾಗ ಪ್ರತಿ ವರ್ಷ ಏನು ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾರೆ, ಅದರಲ್ಲಿ ಒಂದು ವರ್ಷ ಅಥವಾ ಅದರ ಹಿಂದಿನ ವರ್ಷ ಅಥವಾ ಅದರ ಹಿಂದಿನ ವರ್ಷ ಬಂದಿರತಕ್ಕಂಥ ಕ್ವಶನ್ಗಳು ರಿಪೀಟ್ ಆಗಲ್ಲ. ಹಾಗಾಗಿ ಇದರಲ್ಲೂ ಕೂಡ ರಿಪೀಟ್ ಆಗ್ತವೆ ಎನ್ನುವಂಥದ್ದು ನಾವು ಭರವಸೆಯನ್ನು ಇಟ್ಕೊಳ್ಬಾರ್ದು. ಹಾಗಾಗಿ ನೀವು ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ನೀವು ಯಾವ ಕ್ವಶನ್ಸ್ ಕೇಳಿದ್ರು ಕೂಡ ಕ್ವಶನ್ ಪೇಪರ್ಲಿ ಆನ್ಸರ್ ಮಾಡಲಿಕ್ಕೆ ನೀವು ರೆಡಿ ಇರ್ತೀರಿ. ಯಾವಾಗ ನಾವು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳೋದಿಲ್ಲ, ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ಳೋದಿಲ್ಲ, ಆಗ ನಮಗೇನಾಗುತ್ತೆ, ಕಷ್ಟ ಆಗುತ್ತೆ ಅಂಥೇಳಿ ಹೇಳ್ಬೋದು. ಮತ್ತು ಇಲ್ಲಿ ಸಾಮಾನ್ಯವಾಗಿ ನಗರ ಪ್ರದೇಶಗಳಿಂದ ಬರ್ತಕ್ಕಂಥ ಮಕ್ಕಳು ಕಡಿಮೆ. ನಾನಿರ್ತಕ್ಕಂಥ ಏರಿಯಾ ಅಂತ ತಗೊಂಡ್ರೆ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳು ತುಂಬ ಇರ್ತಾರೆ, ಗ್ರಾಮೀಣ ಪ್ರದೇಶಗಳಿಂದ ಬರ್ತಕ್ಕಂಥ ಮಕ್ಕಳು ತುಂಬ ಇರ್ತಾರೆ. ನಿಮಗೆ ನಾನು ಪೋಷಕರಲ್ಲಿ
ಅಥವಾ ಹೆತ್ತವರಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಮನವಿ ಏನಂತ ಅಂತ ಹೇಳಿದ್ರೆ, ದಯವಿಟ್ಟು ಮಕ್ಕಳಿಗೆ ಮನೆಯಲ್ಲಿ ಓದುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡಿ. ತುಂಬ ಮನೆಯಲ್ಲಿ ಓದುವಂಥ ವಾತಾವರಣ ಇರಲ್ಲ. ನೀವು ಪೇರೆಂಟ್ಸ್ ಏನು ಮಾಡ್ತೀರಾ ಅಂತೇಳಿ, ಪೋಷಕರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಹೊರಗಡೆ ಏನು ವರ್ಕ್ ಮಾಡಿಕೊಂಡು ಬರ್ತೀರಿ, ನಿಮ್ಮ ವರ್ಕ್ ವಿಷಯಗಳನ್ನು ಮನೆಯಲ್ಲಿ ಮಾತಾಡಿಕೊಂಡಿರುವಂಥದ್ದು, ಅಥವಾ ಬೇರೆ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಮನೆಯಲ್ಲಿ ಚರ್ಚೆ ಮಾಡ್ಕೊಂಡಿರುವಂಥದ್ದು. ನೀವು ಇದೇ ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಎಲ್ಲ ಮಕ್ಕಳಿಗೂ ಕೂಡ ಮನೆಯಲ್ಲಿ ಸಪ್ರೇಟ್ ಓದುವಂಥ ಒಂದು ಕೋಣೆ ಇರಲ್ಲ. ಸ್ಟಡಿ ರೂಮ್ ಅಂತೇಳಿ ಮಕ್ಕಳಿಗೆ ಸಪ್ರೇಟ್ ಮನೆಯಲ್ಲಿ ಮಾಡಿಕೊಟ್ಟಿರಲ್ಲ. ಮಕ್ಕಳು ನೀವೇನು ಕೂತ್ಕೊಂಡಿರ್ತಾರೆ ಅದೇ ಏರಿಯಾದಲ್ಲಿ ಕೂತ್ಕೊಂಡು ಓದುವಂಥ ಸನ್ನಿವೇಶ ಕೂಡ ಕೆಲವೊಂದಿಷ್ಟು ಮನೆಯಲ್ಲಿ ಇರ್ತವೆ. ಹಾಗಾಗಿ ನೀವು ಇನ್ನು ಎಕ್ಸಾಮ್ಗೆ ಕೆಲವೇ ದಿವಸಗಳು ಮಾತ್ರ ಇರೋದು. ಹಾಗಾಗಿ ನಿಮ್ಮ ಪೋಷಕರಲ್ಲಿ ಒಂದು ಮನವಿ ಏನಂತ ಅಂತ ಹೇಳಿದರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಓದುವಂತಹ ಒಂದು ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಡಬೇಕು ಎನ್ನುವಂಥದ್ದು. ಇದು ಪೋಷಕರಲ್ಲಿ ನಾವು ಮಾಡ್ಕೊಳ್ತಕ್ಕಂಥ ಮನವಿ. ನೀವು ಯಾವುದೇ ನಿಮ್ಮ ವಿಚಾರಗಳಿದ್ದರೂ ಕೂಡ, ವಿಷಯಗಳಿದ್ದರೂ ಕೂಡ, ಮಕ್ಕಳು ಓದುವಂಥ ಸಮಯದಲ್ಲಿ ಅಥವಾ ಓದುವಂಥ ಸ್ಥಳದಲ್ಲಿ ದಯವಿಟ್ಟು ನೀವು ಅದನ್ನು ಚರ್ಚೆ ಮಾಡಲಿಕ್ಕೆಲ್ಲ ಹೋಗಬೇಡಿ. ಮಕ್ಕಳಿಗೆ ಓದುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಡಿ. ಈ ನಿಮ್ಗೆ ಈಗಿರ್ತಕ್ಕಂಥ ಏನು ಟೈಮಿಂಗ್ಸ್ ಇದನ್ನು ನಾವು ಗೋಲ್ಡನ್ ಹಾರ್ಸ್ ಅಂತೇಳಿ ಕರಿತೇವೆ, ಗೋಲ್ಡನ್ ಹಾರ್ಸ್ ಅಂತೇಳಿ. ದಯವಿಟ್ಟು ಆ ಗೋಲ್ಡನ್ ಹಾರ್ಸನ್ನು ಯಾರು ಕೂಡ ನೀವು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಇರ್ತಕ್ಕಂಥ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ತಯಾರಿಯನ್ನು ಮಾಡ್ಕೊಳ್ಳಿ. ನಿಮಗೆ 5 ನಿಮಿಷ ಸಿಗಲಿ, 10 ನಿಮಿಷ ಸಿಗಲಿ, ಅರ್ಧ ಗಂಟೆ ಸಿಕ್ಕಿದರೂ ಕೂಡ ಅರ್ಧ ಗಂಟೆಯಲ್ಲಿ ಒಂದು ಕ್ವಶನ್ ಕಲೀಲಿಕ್ಕಾಗ್ತದೆ, 10 ನಿಮಿಷದಲ್ಲಿ ಒಂದು ಕ್ವಶನ್ ಕಲೀಲಿಕ್ಕಾಗ್ತದೆ ಎನ್ನುವಂಥ ಮನಸ್ಥಿತಿ ನಿಮಗೆ ವಿದ್ಯಾರ್ಥಿಗಳಿಗೆ ಇರಬೇಕು ಇವತ್ತು. ಇಲ್ಲ ಅಂತ ಹೇಳಿದರೆ ನೀವು ಖಂಡಿತವಾಗಿ ನಮಗೆ ಎಕ್ಸಾಮಲ್ಲಿ ಒಂದೊಂದು ಟೈಮ್ ಟೇಬಲ್ ನೋಡ್ಕೊಂಡು ಹೋದರೆ ಒಂದು ಸಬ್ಜೆಕ್ಟಿಗೆ 2 ದಿನ ಅಥವಾ 3 ದಿನ ಟೈಮ್ ಇರುತ್ತೆ, ಗ್ಯಾಪ್ ಇರುತ್ತೆ, ನಾವು ಆ ಟೈಮಲ್ಲಿ ನಾವು ಓದ್ಕೊಳ್ಬೋದು ಎನ್ನುವಂಥ ಓವರ್ ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೇಡಿ ದಯವಿಟ್ಟು ಮಕ್ಕಳು. ಹಾಗಾಗಿ ನಿಮಗೆ ಈ ಗೋಲ್ಡನ್ ಹಾರ್ಸ್ ಅಂತೇನಿದೆ, ಆ ಗೋಲ್ಡನ್ ಹಾರ್ಸಲ್ಲಿ ದಯವಿಟ್ಟು ನಿಮಗೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿಕೊಳ್ಳಿ. ಮತ್ತೊಂದು ಏನಂತ ಹೇಳಿದ್ರೆ, ಇಷ್ಟೆಲ್ಲ ಪರೀಕ್ಷೆ ಹತ್ತಿರ ಬಂದಿದ್ರೂ ಕೂಡ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಜ್ಞೆ ಇಲ್ಲ. ಏನಂತ ಹೇಳಿದ್ರೆ, ನಾವು ಎಕ್ಸಾಮ್ ಹತ್ತಿರದಲ್ಲಿದ್ದೇವೆ, ಹಾಗಾಗಿ ನಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕು, ಪ್ರಿಪ್ರೇಷನ್ ಮಾಡ್ಕೊಳ್ಬೇಕೆನ್ನುವಂಥ ಪರೀಕ್ಷಾ ಭಯ ಇಲ್ಲ. ನೀವು ಇನ್ನೂ ಕೂಡ ಕೆಲವೊಂದಿಷ್ಟು ನಾವೀಗ ಈ ಜಂಗಮಾವಣಿ ಅಂತ ಏನು ಕರಿತೀವಿ, ಮೊಬೈಲ್ ಫೋನ್ ಅಂಥೇಳಿ, ಅದರಲ್ಲಿ ತುಂಬ ಮಕ್ಕಳು ಈಗ ಕೂಡ ನೀವು ಇನ್ವಾಲ್ವ್ ಆಗಿದ್ದೀರಿ. ಹೆಚ್ಚು ಮಕ್ಕಳಿಗೆ ನಿಮಗೆ ಮೊಬೈಲ್ ಫೋನ್ ಒಂದಿದ್ರೆ ಸಾಕು. ನಿಮಗೆ ಸ್ಟಡೀಸು ಕೂಡ ಬೇಡ, ಹೆತ್ತವರು ಕೂಡ ಬೇಡ, ಯಾವುದೇ ಫ್ರೆಂಡ್ಸು ಬೇಕಿಲ್ಲ, ಯಾವುದೇ ಕಸಿನ್ಸು ಬೇಕಿಲ್ಲ, ಯಾರೂ ಕೂಡ ಬೇಕಿಲ್ಲ ಎನ್ನುವಂಥ ಮಟ್ಟದಲ್ಲಿ ನೀವು ಇರ್ತೀರಿ. ನಿಮಗೆ ನಮ್ಮ ಕಡೆಯಿಂದ ಒಂದು ಮನವಿ ಏನಂತ ಅಂತ ಹೇಳಿದರೆ, ದಯವಿಟ್ಟು ಆ ಮೊಬೈಲ್ ಫೋನ್ ಒಂದನ್ನು ನೀವು ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ. ನೀನಿರುವ ಒಂದಿಷ್ಟು ದಿನಗಳಲ್ಲಿ ಮೊಬೈಲ್ ಫೋನ್ಗೆ ಹೆಚ್ಚು ನೀವು ದಾಸರಾಗದೆ ನೀವು ಪುಸ್ತಕದ ಕಡೆ ನಿಮ್ಮ ಗಮನವನ್ನು ಕೊಟ್ಟರೆ ಖಂಡಿತವಾಗಿ ನೀವು ಇನ್ನೂ ಕೂಡ ಓದಲಿಕ್ಕೆ ನಿಮಗೆ ಸಮಯ ಇದೆ. ಮಕ್ಕಳಿಗೆ ನಾನು ಕೊಡುವಂಥ ಕೆಲವೊಂದಿಷ್ಟು ಸಜೆಷನ್ಸ್ ಏನಂತ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ದಯವಿಟ್ಟು ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಲಿ, ಕಾನ್ಫಿಡೆನ್ಸ್ ಇರಲಿ. ನೀವು ಎಕ್ಸಾಮ್ಗೆ ನೀವು ತಯಾರಿ ಮಾಡ್ಕೊಳ್ಳುವಾಗಿರ್ಬೋದು, ಅಥವಾ ಎಕ್ಸಾಮ್ಗೆ ಹೋಗುವಾಗಿರ್ಬೋದು, ಅಥವಾ ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಕೊಟ್ಟ ನಂತರ ಇರ್ಬೋದು, ದಯವಿಟ್ಟು ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ, ನಿಮ್ಮಲ್ಲಿ ಆತ್ಮವಿಶ್ವಾಸ ಎನ್ನುವಂಥದ್ದು ನಿಮಗಿರಲಿ, ಕಾನ್ಫಿಡೆನ್ಸ್ ಎನ್ನುವಂಥದ್ದು ನಿಮಗಿರಲಿ. ಮತ್ತೊಂದು ಏನಂತ ಅಂತ ಹೇಳಿದ್ರೆ, ನೀವು ಪ್ರತಿ ಚಾಪ್ಟರ್ ವೈಸು ನಿಮ್ಮ ಉಪನ್ಯಾಸಕರು ನಿಮ್ಗೆ ಏನು ಮಾಡಿಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಚಾಪ್ಟರ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ನಿಮಗೆ ಹೇಳಿಕೊಟ್ಟಿರ್ತಾರೆ. ಮತ್ತು ಸಾಮಾನ್ಯವಾಗಿ ನಾನು ನೋಡುವಂಥದ್ದು ಏನಂತ ಅಂತ ಹೇಳಿದ್ರೆ, ಎಲ್ಲ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ನವಂಬರ್ ಅಥವಾ ಡಿಸೆಂಬರಲ್ಲಿ ನಿಮಗೆ ಸಿಲೆಬಸನ್ನು ಕಂಪ್ಲೀಟ್ ಮಾಡಿರ್ತಾರೆ. ಈ ಉಳಿದಂಥ ಸಮಯ ಏನಿದೆ, ಈ ಉಳಿದಂಥ ಸಮಯಗಳಲ್ಲಿ ನಿಮಗೆ ರಿವಿಷನ್ ಮಾಡಿ ಕೊಡ್ತಾ ಇರ್ತಾರೆ. ಹಾಗಾಗಿ ಚಾಪ್ಟರ್ ವೈಸ್ ನಿಮ್ಗೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಚಾಪ್ಟರ್ ವೈಸು ಐಡೆಂಟಿಫೈ ಮಾಡಿಕೊಂಡು ಯಾವ ಚಾಪ್ಟರ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಎನ್ನುವಂಥದ್ದನ್ನು ಐಡೆಂಟಿಫೈ ಮಾಡಿಕೊಂಡು ಓದಲಿಕ್ಕೆ ನೀವು ಶುರು ಮಾಡಿ. ಮತ್ತೊಂದು ಏನಂತ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಮೊದಲೇ ಹೇಳ್ಕೊಂಡು ಬಂದೆ, ನಮ್ಮಲ್ಲಿ 11 ಚಾಪ್ಟರ್ ಅಂತೇಳಿ ಬರುವಾಗ 11 ಚಾಪ್ಟರ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸಿಗೆ ಹೆಚ್ಚು ನಿಮಗೆ ಮಹತ್ವವನ್ನು ಕೊಟ್ಟಿರ್ತಾರೆ, ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಕೆಲವೊಂದಿಷ್ಟು ಲೆಂತಿ ಚಾಪ್ಟರ್ಸ್ ಇರ್ತವೆ. ಹಾಗಾಗಿ ಯಾವ ಚಾಪ್ಟರಿಂದ ಹೆಚ್ಚು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ಬೋದು ಎನ್ನುವಂಥದ್ದನ್ನು ಬ್ಲೂ ಪ್ರಿಂಟಲ್ಲಿ ದಯವಿಟ್ಟು ಗಮನ ಹರಿಸಿ, ಅಂದರೆ ನೋಡಿ ಯಾವ ಚಾಪ್ಟರ್ಲಿ ಹೆಚ್ಚು ಅಂಕಗಳಿಗೆ ಪ್ರಶ್ನೆ ಕೇಳ್ತಾರೆ ಆ ಚಾಪ್ಟರ್ಗೆ ನೀವು ಕೂಡ ಹೆಚ್ಚು ಒಂದು ಮಹತ್ವವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾನು ಕೊಡುವಂಥ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ನೀವು ಒಂದು ವೇಳಾಪಟ್ಟಿಯನ್ನು ಮಾಡ್ಕೊಳ್ಳಿ, ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ಮನೆಗೆ ಹೋದ ನಂತರ, ಅಥವಾ ನೀವು ಮನೇಲಿರ್ತೀರಿ, ಈಗ ಮನೇಲಿರುವಂಥ ಸಮಯದಲ್ಲಿ ನೀವು ನಿಮ್ಮ ಸಮಯಕ್ಕೆ ತಕ್ಕಂತೆ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡಿಕೊಂಡು ದಯವಿಟ್ಟು ನೀವು ಆ ವೇಳಾಪಟ್ಟಿಯನ್ನು ಸಿನ್ಸಿಯರಾಗಿ, ಟೈಮ್ ಟೇಬಲನ್ನು ಸಿನ್ಸಿಯರಾಗಿ ನೀವು ಫಾಲೋ ಮಾಡಿ. ಖಂಡಿತವಾಗಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಹಾಯ ಆಗುತ್ತೆ. ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ನೀವು ಹೊರಗಿರುವಂಥ ಒಂದು ಮೆಥಡನ್ನು ನೀವು ಬೆಳೆಸ್ಕೊಳ್ಳಿ. ಮತ್ತೊಂದು ಏನಂತ ಹೇಳಿದ್ರೆ, ಬಿ ಹಾನೆಸ್ಟ್ ಅಂತ ಹೇಳ್ತಾರೆ. ಅಂದರೆ ನೀವು ಏನು ಪ್ಲ್ಯಾನ್ ಮಾಡ್ತೀರಿ,
ಈಗ ಎಕ್ಸಾಮ್ ತಯಾರಿ ಬಗ್ಗೆ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅದನ್ನು ಸಿನ್ಸಿಯರಾಗಿ ನೀವು ಅದನ್ನು ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದೀರಿ ಅದನ್ನು ಸಕ್ಸೀಡ್ ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಬದಲು ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನೀವೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ, ಬಟ್ ನೀವೇನೋ ಮಾಡ್ತಾ ಇರ್ತೀರಿ, ನೀವೇನೋ ಯೋಜನೆಗಳನ್ನು ಹಾಕ್ಕೊಂಡಿರ್ತೀರಿ, ನೀವೇನೋ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಒಮ್ಮೆ ನೀವು ಯೋಜನೆಯನ್ನು ಹಾಕ್ಕೊಂಡ್ರೆ ಅದನ್ನು ನೀವು ಸಿನ್ಸಿಯರಾಗಿ ಏನು ಮಾಡಬೇಕಂತೇಳಿದ್ರೆ ಅದನ್ನು ಪೂರ್ತಿಗೊಳಿಸಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ಅಂದರೆ ನೀವು ಹಾನೆಸ್ಟ್ ಆಗಿದ್ದರೆ ಮಾತ್ರ ನಿಮಗೆ ಸಾಧ್ಯ ಆಗುವಂಥದ್ದು. ಅಂದರೆ ಅದಕ್ಕೆ ಅದೇದಾಗಿರ್ತಕ್ಕಂಥ ಒಂದು ಮೈಂಡ್ ಸೆಟ್ ಅಂತ ನೀವು ಮಾಡ್ಕೊಳ್ಬೇಕು. ಮತ್ತೊಂದು ಏನಂತ ಹೇಳಿದ್ರೆ, ನಿಮಗೆ ನನಗೆ ಹೇಳಿದೆ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿದೆ, ಅಥವಾ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳಿದೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತೇಳಿ ಬರುವಾಗ ನಿಮಗೆ ಬ್ಲೂ ಪ್ರಿಂಟಲ್ಲಿ ಎಲ್ಲ ಕೂಡ ಕವರ್ ಆಗುತ್ತೆ. MCQ ಇರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು, ಮ್ಯಾಥ್ಸ್ ಫಾಲೋಯಿಂಗ್ ಇರ್ಬೋದು, 1 ವರ್ಡ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, 4 ಕೂಡ ಇರುತ್ತೆ, 6 ಮಾರ್ಕ್ಸ್ ಕೂಡ ಇರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೂಡ ಇರುತ್ತೆ. ಎಷ್ಟೆಷ್ಟು ಮಾರ್ಕಿಗೆ ಇರುತ್ತೆ ಅನ್ನೋದನ್ನು ನಿಮಗೆ ಬ್ಲೂ ಪ್ರಿಂಟಲ್ಲಿ ನಾನು ಹೇಳಿದೆ. ಹಾಗಾಗಿ ನೀವು ಬ್ಲೂ ಪ್ರಿಂಟನ್ನು ನೀವು ಸ್ವಲ್ಪ ನೋಡುವಂಥ ಒಂದು ಅಭ್ಯಾಸ ಬೆಳೆಸ್ಕೊಳ್ಳಿ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಇರುವಂಥ ಸಮಯದಲ್ಲಿ ಈಗೇನು ಟೈಮ್ಸ್ ಇದೆ, ಈ ಟೈಮಲ್ಲಿ ಇನ್ನು ಮುಂದಕ್ಕೆ ನೀವು ಹಾರ್ಡ್ ವರ್ಕ್ ಅಂತೇಳಿ ಮಾಡಬಾರ್ದಂತೆ. ಹಾರ್ಡ್ ವರ್ಕ್ ಮಾಡಿದರೆ ಇನ್ನು ಮೇಲೆ ಆಗೋದಿಲ್ಲ, ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮೇಲೆ ಹಾರ್ಡ್ ವರ್ಕ್ ಅಲ್ಲ, ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಿದರೆ ಮಾತ್ರ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಾಗುವಂಥದ್ದು. ಮತ್ತೊಂದು ಏನಂತ ಹೇಳಿದ್ರೆ, ನೀವು ಎಲ್ಲರೂ ಹೇಳುವಂಥದ್ದನ್ನು ಬಿಡಬೇಕು, ಎಲ್ಲರೂ ಹೇಳಿದ್ದನ್ನು ಕೇಳುವಂಥದ್ದನ್ನು ಬಿಡಬೇಕು. ಒಬ್ಬ ಫ್ರೆಂಡ್ಸ್ ಹೇಳ್ತಾನೆ ಹೀಗೆ ಓದಬೇಕಂತ ಹೇಳ್ತಾನೆ, ಮತ್ತೊಬ್ಬ ಹೇಳ್ತಾನೆ ಇಲ್ಲ ಅದು ಹೀಗೆ ಓದಬೇಕಂತ ಹೇಳ್ತಾನೆ, ಅಥವಾ ಯಾರೊಬ್ಬರು ನಿಮಗೆ ಲೆಕ್ಚರರ್ಸ್ ಹೀಗೆ ನಿಮಗೆ ಓದಬೇಕಂತ ಸಜೆಷನ್ ಕೊಡ್ತಾರೆ, ಐಡಿಯಾಸ್ ಕೊಡ್ತಾರೆ, ಅಥವಾ ಮತ್ತೊಬ್ಬರ ಹತ್ರ ಹೋಗಿ ಕೇಳ್ತೀರಿ, ಅವರನ್ನು ಕೇಳ್ತೀರಿ. ಎಲ್ಲರ ಹತ್ರ ಹೋಗಿ ಕೇಳಿ ಎಲ್ಲರನ್ನ ಫಾಲೋ ಮಾಡುವಂಥ ಕೆಲಸವನ್ನು ದಯವಿಟ್ಟು ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾರಾದರೂ ಒಬ್ಬರು ಹೇಳಿದ್ದನ್ನು ಮಾತ್ರ ನೀವು ಫಾಲೋ ಮಾಡಲಿಕ್ಕೆ ನೀವು ಟ್ರೈ ಮಾಡಿ. ಮತ್ತೊಂದು ಏನಂತ ಹೇಳಿದ್ರೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಿಮ್ಮನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಕೆಲವೊಂದಿಷ್ಟು ಮಕ್ಕಳಿಗೆ ಅವರು ಏನನ್ನುವಂಥದ್ದೇ ಗೊತ್ತಿರೋದಿಲ್ಲ. ಅವನಿಗೆ ಅವನದೇ ಆಗಿರ್ತಕ್ಕಂಥ ಒಂದು ಎಬಿಲಿಟಿ ಅಂತ ಇರುತ್ತೆ, ಕೆಪಾಸಿಟಿ ಇರುತ್ತೆ, ಅವನಿಗೆ ಅವನದೇ ಆಗಿರ್ತಕ್ಕಂಥ ಒಂದು ಸ್ಕಿಲ್ ಇರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು, ಪ್ರತಿಯೊಬ್ಬರಿಗೆ ಸಹ ದೇವರೊಂದು ಕೆಪಾಸಿಟಿ ಅಂತೇಳಿ ಕೊಟ್ಟಿರ್ತಾನೆ, ಎಬಿಲಿಟಿ ಅಂತ ಕೊಟ್ಟಿರ್ತಾನೆ, ಅವ್ರಿಗೆ ಆಗಿರ್ತಕ್ಕಂಥ ಒಂದು ಸ್ಕಿಲ್ ಅಂತ ಕೊಟ್ಟಿರ್ತಾನೆ. ಯಾರೂ ಕೂಡ ನೀವು ದಡ್ಡರಲ್ಲ. ಹಾಗಾಗಿ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಎಬಿಲಿಟಿ ಅಂತ ಇರುತ್ತೆ. ಆ ಎಬಿಲಿಟಿಯನ್ನು ದಕ್ಷತೆಯಿಂದ ಬಳಸ್ಕೊಂಡ್ರೆ ಖಂಡಿತವಾಗಿ ನೀವು ಎಣಿಸಿದಂಥ ನೀವು ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಾನು ನಿಮಗೆ ಪರೀಕ್ಷೆಗೆ ನೀವು ತಯಾರಿ ಮಾಡಿಕೊಳ್ಳಿಕ್ಕೆ ನನಗೆ ನಿಮ್ಮೊಟ್ಟಿಗೆ ಹೇಳ್ಕೊಳ್ಳಿಕ್ಕಿದ್ದಂಥ ಕೆಲವೊಂದಿಷ್ಟು ವಿಷಯಗಳು. ಇಷ್ಟು ವಿಷಯಗಳನ್ನು ನಾನು ಶೇರ್ ಮಾಡಿದ್ದೇನೆ. ಧನ್ಯವಾದಗಳು. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದ ರಾಜು AA ಅವರು. ನಾಳೆ ಮನಃಶಾಸ್ತ್ರ ವಿಷಯದೊಂದಿಗೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.